ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದೀನಿ. ಸೊ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಹಾಗಾಗಿ ರೆಡಿ ಆಗೀನಿ. ಸೊ ದೇವ್ರಿಗೆ ಹೋಗ್ಬರ್ಬೇಕು ಅಂತಂದು, ಇನ್ನು ಚಂಪು ಡಿಂಪುನು ಮಲ್ಕೊಂಡಿದ್ರೆ ಹಂಗೆ ಎಬ್ಬಿಸ್ಕೊಂಡು ಹೊಂಟೀನಿ ಅವ್ರನ್ನು. ಮುದೋಳಿಗೆ ಹೋಗ್ಬರ್ಬೇಕು ಅಂತ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಕೆಳಗದಾರ, ಅಂಗಡಿಗೆ ಹೋಗಾರ ಸ್ವಲ್ಪ. ಸೊ ಹೋಗೋಣ ಬರ್ರಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಮುಂಜಾನೆ ಎದ್ದ ತಕ್ಷಣ ಫಸ್ಟ್ ನಮ್ಮ ಮನೆಯವ್ರಿಗೆ ವಿಶ್ ಮಾಡಿದ್ವಿ. ಅವರು ನೈಟೇ ವಿಶ್ ಮಾಡ್ಯಾರ, ಬಟ್ ನಾನು ನಿದ್ಗೊಂಡೊಳಗಿದ್ದು ಅನ್ಸುತ್ತೆ, ಹಂಗಾಗಿ ನನಗೆ ಅಷ್ಟು ಗೊತ್ತಿಲ್ಲ. ಸೊ ಇನ್ನು ರೆಡಿ ಆಗತ್ತೀನಿ. ಏನು ಡ್ರೆಸ್ ಅದೇನು ತೊಗೊಂಡಿಲ್ಲ ನಾವು ವೆಡ್ಡಿಂಗ್ ಆ್ಯನಿವರ್ಸರಿಗೆ, ಯಾಕಂದ್ರೆ ಮೊನ್ನೆ ಇವ್ರ ಬರ್ಡೇಗೆ ತೊಗೊಂಡಿವಲ್ಲ. ಇನ್ನು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಇತ್ತು ಮೊನ್ನೆ, ಲಾಸ್ಟ್ ಟೈಮು ಬರಬೇಕಾದ್ರೆ ತೊಗೊಂಡು ಬಂದಿದ್ರು, ಹಾಗಾಗಿ ಅದನ್ನೇ ಹಾಕೊಂಡ್ರೆ ಆಯ್ತು ಅಂದ್ಕೊಂಡು ಇನ್ನು ರೆಡಿ ಆಗತ್ತೀನಿ. ಸೊ ಇವಾಗಂತೂ ಬಿಸಿಲು ಜಾಸ್ತಿ ಐತಿ, ಸ್ಕಿನ್ ಕೇರ್ ಎಷ್ಟು ಮಾಡ್ಕೊಂಡ್ರೂ ಸಾಕಾಗಲ್ಲ. ಆದಷ್ಟು ಕ್ರೀಮ್ ಬಳಸೋಕ್ಕಿಂತ ಈ ಥರ ಸ್ಕಿನ್ ಕೇರ್ನ ಮಾಡ್ಕೊಳ್ಳೋದು ಎಷ್ಟು ಬೆಟ್ರ್ ಅಂತಂದ್ರೆ, ಈ ಬಿಸಿಲಿಗೆ ಹೊರಗೆ ಹೋಗಿ ಬರ್ತೀವಿ ಅನ್ನೋದು ಅಷ್ಟೇ ಕರೆ, ಎಷ್ಟು ಟ್ಯಾನ್ ಆಗುತ್ತಾ, ಪಿಂಪಲ್ಸ್ ಆಯಿತು, ಬ್ಲ್ಯಾಕ್ ಆಗೋದು ಮುಖ, ಕುತ್ತಿಗೆ ಆ ಥರ ಆಗುತ್ತೆ. ಹಂಗಾಗಿ ಸ್ವಲ್ಪ ನೀವು ಸ್ಕಿನ್ ಕೇರ್ ಬಗ್ಗೆ ಗಮನ ವಹಿಸ್ರಿ ಅಂತ ಹೇಳ್ತೀನಿ ನಾನು. ಎಲ್ಲ ಹೆಣ್ಮಕ್ಳಿಗೂ ಅವ್ರವ್ರ ಸ್ಕಿನ್ ಚೆಂದಾಗಿದ್ರೆ ಇಷ್ಟಪಡ್ತಾರಲ್ಲ, ಅವ್ರಿಗೂ ಇಷ್ಟ ಆಗಬೇಕು ಫಸ್ಟ್. ಹಂಗಾಗಿ ಸೊ ಆಲ್ಮೋಸ್ಟ್ ಒಂದೇ ಥರದ ಕ್ರೀಮ್ ಯೂಸ್ ಮಾಡಿರಿ, ಯಾವುದು ಬೇರೆ ಬೇರೆ ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಒಂದು 2-3 ತಿಂಗಳು ಯೂಸ್ ಮಾಡಿದಾಗ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಯಾವುದಾದ್ರೂ ಆಯಿತು. ಸೊ ಯಾವುದೇ ಕ್ರೀಮ್ ಅಪ್ಲೈ ಮಾಡೋಕ್ಕಿಂತ ಮೊದಲು ನೀವು ಒಂದು ಬೇಸಿಕ್ ಏನೈತಲ್ಲ ಅದನ್ನು ಹಚ್ಕೋಬೇಕು. ಮಾಯಿಶ್ಚರೈಸರ್ ಆಯಿತು, ಟೋನರ್ ಆಯಿತು. ಸೊ ಇದನ್ನು ಹಚ್ಕೊಳ್ಳೋದ್ರಿಂದ ನಮ್ಮ ಮೇಕಪ್ಪು ಮುಖದೊಳಗೆ ಕುಂದ್ರಲ್ಲ. ಹಂಗೆ ನೆಕ್ಸ್ಟು ಜಾಸ್ತಿ ಈ ಥರ ಬ್ಲ್ಯಾಕ್ ಹೆಡ್ಸು ಅದೆಲ್ಲ ಎದ್ದು ಕಾಣಲ್ಲ. ಹಾಗಾಗಿ ಸೊ ಇನ್ನು ನಾನು ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ, ಜಸ್ಟ್ ಇವತ್ತು ಸಾಫ್ಟ್ ವಾಶ್, ಮಾಯಿಶ್ಚರೈಸರು ಮತ್ತು ಅಲೋವೆರಾನ ಯೂಸ್ ಮಾಡೀನಿ. ನೆಕ್ಸ್ಟು ಒಂದು BB ಕ್ರೀಮ್ನ ಯೂಸ್ ಮಾಡಿ ಸಿಂಪಲ್ಲಾಗಿ ರೆಡಿ ಆಗತ್ತೀನಿ. ಇನ್ನು ನಮ್ಮ ಮನೆಯವರು ಊಟ ತೊಗೊಂಡು ಬಂದರೆ ಎಷ್ಟಕ್ಕೆ ಹೋಗೋಣ್ರಿ ಅಂತ ಅಂದು, ನೀ ಯಾವಾಗ ರೆಡಿ ಆಗ್ತಿ ಅವಾಗ ಹೋಗುನು ಅಂದರು. ಹಂಗಾಗಿ ನಗಾತಿದ್ನಿ ನಾನು. ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡು ಬನ್ನಿ. ಸೊ ಮಿಡಲ್ ಈ ಥರ ಬೇತಲ್ಲಿ ತಗೊಂಡು ಚೆಂದ ಆಗತ್ತಂತಂದು ನಾ ಲಿಪ್ಸಿಗೆ ಒಂದು ಲಿಪ್ಸ್ಟಿಕ್ ಹಚ್ಕೊಂಡು ರೈಟ್ ಅಂದ್ಬಿಡೋದು. ಅಂದರೆ ಅವ್ರು ನಮ್ಮ ಮನೆಯವರು ಇವತ್ತು ಟೆಂಪಲಿಗೆ ಹೋಗೋಣ ಅಂತ ಹೇಳ್ಯಾರ, ಬಟ್ ಯಾವ ಟೆಂಪಲ್ಲು ಅಂತ ಹೇಳಿಲ್ಲ. ಹಂಗಾಗಿ ಸರ್ಪ್ರೈಸ್ ನನಗೆ. ಸೊ ಹೋಗೋಣ ಬರ್ರಿ ಸಿಂಪಲ್ಲಾಗಿ. ಅಂದರೆ ಡ್ರೆಸ್ ಹಾಕೊಳತ್ತಿದ್ನಿ, ಇಲ್ಲ ಸೀರೆ ಟೆಂಪಲಿಗೆ ಹೋಗೋಣ ಅಂತ ಹೇಳಿದರು, ಹಂಗಾಗಿ ಸೀರೆ ಉಟ್ಕೊಂಡಿನಿ. ಇನ್ನು ಕೆಳಗೆ ಹೊಂಟೀವಿ. ಅವರು ಅಂಗಡಿ ಒಳಗೆ ಹೋಗ್ಯಾರ, ಅತ್ತಿಯವ್ರು ಸ್ವಲ್ಪ ಊರಿಗೆ ಹೋಗ್ಯಾರ, ಮೊನ್ನೆ ಗುಳೇದಗುಡ್ಡಕ್ಕೆ ಹೋಗ್ಯಾರ ಅಂತಂದು, ಗುಳೇದಗುಡ್ಡಕ್ಕೆ ಹೋಗಿ ಅಂದ್ವಲ್ಲ ಅಲ್ಲಿ ಹೋಗ್ಯಾರ. ಸೊ ಒಂದಿಷ್ಟು ಸಂತೆ ಬರುತ್ತಾ ಅಂತ ಹೇಳಿದ್ರಂತ, ಹಂಗಾಗಿ ಅವರು ಸಂತೆ ಇಳಿಸ್ಕೊಳಕ್ಕಂತ ಬಂದಿದ್ದರು. ಇನ್ನು ಇದು ನಮ್ಮ ಅಂಗಡಿ. ಇವರಿಗೆ ಏರ್ ಬ್ಯಾಂಡ್ನ ಹಾಕೀನಿ, ಅದು ಹೆಂಗೆ ಕಾಣತೈತೆ ಅಂದ್ರೆ, ಈ ಹೇರ್ಸ್ ಮೊನ್ನೆ ಇದನ್ನ ಮಾಡೀವಿ, ವಾಪಸ್ಸು ಕಟ್ ಮಾಡಿಸೀವಿ ಮತ್ತು ಆರಾಮಾಗಿ ಬರಲಿ ಅಂತಂದು. ಸೊ ಅದು ಹೆಂಗೆ ಕಾಣತೈತೆ ಅಂದ್ರೆ ಒಂಥರ ಕಾಣತೈತಿ. ಇನ್ನು ಕ್ಯಾಪ್ ಹಾಕ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಮಿಡಲ್ ಹೋದ್ವಿ, ಇದೇ ಫಸ್ಟ್ ನಾವು ಬೈಕ್ ಮೇಲೆ ಹೊಂಟಿದ್ದು. ಕ್ಯಾಪ್ ಹಾಕ್ಕೊಂಡು ಹೋಗಿವಿ, ಕ್ಯಾಪ್ ಹಾರ್ಕೊಂಡು ಹೋಗ್ಬಿಡ್ತು. ಹಂಗಾಗಿ ಇಲ್ಲೇ ನಿಂದಿರ್ಸ್ಕೊಂಡು ನಮ್ಮ ತಂಗಿ ಕ್ಯಾಪ್ ತರಕ್ಕೆ ಹೋಗಿದ್ಲು. ಇನ್ನು ಹೊಂಟೀವಿ. ಆ್ಯಕ್ಚುಲಿ ನನ್ಗೆ ಬರ್ಗಿ ಸ್ಕೂಲ್ ಕೊಟ್ರಲ್ಲ, ಆ ಸ್ಕೂಲ್ ಎಲ್ಲೈತಿ ಏನೂ ಗೊತ್ತಿಲ್ಲ. ನೆಕ್ಸ್ಟು ಎಲ್ಲ ಏನಂತಾರೆ ಒಳಗೈತಿ, ಒಳಗೆ ಹೋಗ್ಬೇಕು ಅಂತಾರೆ. ಹಂಗಾಗಿ ಹೋಗ್ಬರ್ಬೇಕು ಅಂತಂದು, ಇದೇ ಅದ್ರ ಮಹಾದ್ವಾರ ಬರ್ಗಿದು. ಸೊ ಹೊಂಟೀನಿ ನಾನು, ಫಸ್ಟ್ ಟೈಮ್ ಹೊಂಟೀನಿ. ನನಗೂ ಕ್ಯೂರಿಯಾಸಿಟಿ ಐತಿ, ಇಲ್ಲೇ ಸ್ಟಾಪ್ ಇರೋದು ಬಸ್ಸಿಂದು, ಮುಂದೆ ಇಲ್ಲೆಲ್ಲ ನಡ್ಕೊತ ಹೋಗ್ಬೇಕಂತ. ಹಂಗಾಗಿ ಯಾವ ಥರ ಐತಿ, ಹೋಗ್ಬೋದಾ, ಸೇಫಾ ಅಂತಂದು ನೋಡ್ಕೊಂಡು ಬರಬೇಕು ಅಂತ ಹೋಗಿ ಹೊಂಟೀವಿ. ಅಲ್ಲಿ ಕೇಳಿದ್ವಿ, ಒಬ್ಬರೇ ಹುಡುಗ ಹೇಳ್ತು, ಇಲ್ಲ ಸ್ಟ್ರೇಟ್ ಹೋಗ್ರಿ, ಅಲ್ಲಿ ಟ್ಯಾಂಕ್ ಐತಿ, ಅಲ್ಲೇ ಐತೆ ಅಂತಂದರು. ಸೊ ಇದೇ ಸ್ಕೂಲು, ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಬಂದಿತ್ತು. ಇನ್ನು ನಮ್ಮ ಮನೆಯವರು ಸಡನ್ನಾಗಿ ಎಲ್ಲಿ ಕರ್ಕೊಂಡು ಬಂದರು ಅಂದ್ರೆ ಮುದೋಳಿಗೆ ಕರ್ಕೊಂಡು ಬಂದರು. ಮುದೋಳಲ್ಲಿ ಈ ಪ್ಲೇಸ್ ಯಾವುದು ಅಂತಂದು ಆಲ್ಮೋಸ್ಟ್ ಗೊತ್ತಿರುತ್ತೆ. ಇದು ದಾನಮ್ಮ ದೇವಿ ಟೆಂಪಲ್ ಇರೋದು, ದಾನಮ್ಮ ದೇವಿ ಕಲ್ಯಾಣ ಮಂಟಪ, ನಮ್ಮ ಮದುವೆಯಾದ ಸ್ಥಳ ಇದು. ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದಾರ. ನನಗೂ ಖುಷಿ ಜಾಸ್ತಿ ಆಯಿತು. ನಾನು ಅಂದ್ಕೊಂಡು ಎಲ್ಲಾದರೂ ಟೆಂಪಲ್ ಅಂದ್ರಲ್ಲ, ಇಲ್ಲೇ ಮಂಟೂರು ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಂಟೂರೊಳಗೆಲ್ಲ ನೋಡು ಪ್ಲೇಸ್ ಅದಾವಲ್ಲ, ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಮೇ ಬಿ ಅದಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡೆ. ಬಟ್ ಅವರು ಟೆಂಪಲಿಗೆ ಕರ್ಕೊಂಡು ಬಂದಾರ. ಸೊ ಸಡನ್ನಾಗಿ ಒಂದು ಸಾರಿ ನೋಡಿದ್ರೆ ನನಗೂ ಖುಷಿನೂ ಆಯ್ತು, ಈ ಕಡೆ ಶಾಕೂ ಆಯಿತು. ಇದನ್ನು ಸೆಲೆಕ್ಟ್ ಮಾಡ್ಯಾರಲ್ಲ ಅಂತಂದು. ಹೆಂಗಂತಂದ್ರೆ ನಮ್ಮ ಮೆಮೊರೀಸು ಈ ಪ್ಲೇಸ್ ಒಳಗೆ ಅದೇ ಇವತ್ತಿನ ದಿವಸ 3 ವರ್ಷದ ಹಿಂದ್ಗಡೆ ನಮಗಿಲ್ಲಿ ಏನೇನಾಯಿತು ಎಲ್ಲ ನೆನಪು ಬರುತ್ತಲ್ಲ ಈ ಪ್ಲೇಸ್ ನೋಡಿದಾಗ. ನಂಗೆ ನಿಜ ಖುಷಿ ಆಯಿತು. ಸೊ ಇನ್ನು ಒಳಗೆ ಹೋಗೋಣ ಬರ್ರಿ. ನಾವೆಲ್ಲರೂ ಕೇಸರಿದೇ ಡ್ರೆಸ್ ಟ್ವಿನ್ನಿಂಗ್ ಆಗಿದ್ವಿ.
ಇದು ಸೀರೆ ಬಂದು ಮೊನ್ನೆ ಜವಳಕಾರನ್ದಾಗ ನಮ್ಮ ಅತ್ತೆಯವ್ರು ತೊಗೊಂಡು ಬಂದಿದ್ರು, ಮೇಲೆ ನಮ್ಮ ರಾಧಿಕಾ ಅದಾರಲ್ಲ ಅವ್ರು ತೊಗೊಂಬಂದಾರ. ಇದನ್ನು ಯೂಸ್ ಮಾಡಿರಲಿಲ್ಲ, ಸುಮ್ಮನೆ ಹೊಸದು ಯಾಕೆ ತೊಗೊಳೋದು ಇವಾಗ, ಮತ್ತೆ ಇನ್ನೊಂದು 3-4 ತಿಂಗಳಿಗೆ ಬರ್ಡೇ ಬಂತು, ಮತ್ತೆ ಅವಾಗ ತೊಗೊಳೋದಿರುತ್ತಾ ಅಂದ್ಕೊಂಡು ನಾನು ಇದ್ದಿದ್ರೊಳಗೆ ಹಾಕೊಂಡ್ರಾಯ್ತು ಅಂದ್ಕೊಂಡು ಇದನ್ನ ಪತ್ಲ ಹಾಕೊಂಡೋನಿ. ಅಂದ್ರೆ ಪಾಪು ಕರ್ಕೊಂಡು ಹೋಗ್ತೀವಲ್ಲ, ಸಾಫ್ಟನ್ನು ಹಾಕೊಂಡ್ರೆ ಒಂದು ಸ್ವಲ್ಪ ಅವ್ರಿಗೂ ಕಂಫರ್ಟೇಬಲು. ಇನ್ನು ಇವ್ರಿಗೂ ಫ್ರಾಕು ಇದನ್ನು ಅವರೇ ತೊಗೊಂಡು ಬಂದಿದ್ದು ಜವಳಕಾರನ್ದಾಗ. ಇದನ್ನು ಹಾಕಿರಲಿಲ್ಲ ಒಂದು ಸಾರಿನೂ, ಹಂಗಾಗಿ ಇವನ್ನ ಹಾಕ್ಕೊಂಡು ಬಂದ್ವಿ. ಸೊ ಇನ್ನು ದೇವಿ ದರ್ಶನ ಆಯ್ತು. ಏನಂತಂದರೆ ಇವತ್ತು ಮದುವೆ ಇತ್ತು ಅಲ್ಲೇ. ನನ್ಗೆ ಫುಲ್ ಖುಷಿ. ಅಲ್ಲಿ ಟೆಂಪಲಿಗೆ ಒಳಗೆ ಹೋದ ತಕ್ಷಣ ನಾವು ನಮ್ಮ ಮದುವೆ ಟೈಮಲ್ಲಿ ಏನೇನಾಯ್ತಲ್ಲ, ಕಾರ್ಯಗಳು ಏನೇನಾದವಲ್ಲ ಅವೆಲ್ಲ ನೆನಪು ಬರತ್ತಿದ್ದು ನಂಗೆ. ಸೊ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗಬೇಕು ಅಂತಂದು ಜಾಸ್ತಿ ಖುಷಿ ಆಯಿತು. ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನಾನು ಇಲ್ಲಿ ಕರ್ಕೊಂಡು ಬರ್ತಾರಂತಂದು. ಅಂದ್ರೇನು ಇವಾಗ ಎಲ್ರ ಮೈಂಡ್ ಒಳಗೆ ಏನಿರುತ್ತಾ, ಟೆಂಪಲ್ ಅಂದ್ರೆ ಹೋಗೋದು, ಎಲ್ಲಾದರೂ ಟೈಮ್ ಸ್ಪೆಂಡ್ ಮಾಡೋದು ಬರೋದು ಇರುತ್ತಲ್ಲ, ಹಿಂಗಾಗಿ ನಾನು ಹಂಗೆ ಅಂದ್ಕೊಂಡಿದ್ನಿ. ಬಟ್ ನಮ್ಮ ಮನೆಯವ್ರ ಥಿಂಕಿಂಗೇ ಬೇರೆ ಇತ್ತೇನೋ. ಇನ್ನು ಇಲ್ಲಿ ಇದು ಮೇ ಬಿ ನಮ್ಮ ಮದುವೆ ಟೈಮ್ ಒಳಗೆ ಇದು ಇರಲಿಲ್ಲ, ನಾನು ನೋಡಿಲ್ಲ. ಇಲ್ಲಿ ಬಸವಣ್ಣಂದು ಮತ್ತು ಶಂಕರಾಚಾರ್ಯರದ್ದು ಮೂರ್ತಿನ ಕೆತ್ತಾರ. ನನ್ಗೆ ಅದನ್ನ ತೋರ್ಸಾತಿದ್ನಿ ನಾನು. ಚಂಪು ಅದೇ ಥರ ಕೈ ಮಾಡಾತ್ತಾವ ನೋಡ್ರಿ. ಬಟ್ ಸೊ ಅವ್ರಿಗೆ ಏನು ತೋರಿಸ್ತೀವಿ ಅದನ್ನೆಲ್ಲ ಇವಾಗ ಇಮಿಟೇಟ್ ಮಾಡಾತ್ತಾರ. ಅಷ್ಟು ಅಂದ್ರೆ ಅಷ್ಟು ಇದಾಗ್ಬಿಟ್ರೆ, ಶಾನೆ ಆಗ್ಬಿಟ್ರ. ಇನ್ನು 1-2 ರೌಂಡ್ ಹಾಕ್ಕೊಂಡು ಒಂದು ಕಡೆ ಕುಂದಿರ್ಬೇಕು. ನಂಗೆ ನಿಜ ಮಾತು ಬರೋವಲ್ದು, ಅಷ್ಟು ಖುಷಿ ಆಗತೈತಿ. ಸೊ ಇದ ಫಸ್ಟ್ ಟೈಮ್ ಅನ್ಸುತ್ತೆ ಚಂಪು ಡಿಂಪು ಮತ್ತು ಅವ್ರ ಡ್ಯಾಡಿ ಜೊತೆ ನಾನು ಈ ಥರ ಹೊರಗೆ ಹೋಗಿರೋದು. ನಾನು ಇವರಿಬ್ಬರನ್ನ ಕರ್ಕೊಂಡು ಹೋಗೀನಿ, ಬಟ್ ನಮ್ಮ ಮನೆಯವ್ರ ಜೊತೆ ಹೋಗಿರಲಿಲ್ಲ. ಸೊ ಇನ್ನು ದೇವಿ ದರ್ಶನ ಆಯಿತು. ಬ್ಲೆಸ್ಡ್ ಅಂತಲೇ ಹೇಳ್ಬೋದು ದಿನ. ಸೊ ನಾವಿಬ್ಬರು ಕುತ್ಕೊಂಡು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡ್ತಿದ್ವಿ. ಈ ಟೈಮಿಗೆ ಇಲ್ಲಿ ಮಂಟಪ ಇತ್ತು ನಮ್ಮದು ಅಂತಂದು. ಇಲ್ಲೇ ಈಗ ಇವ್ರು ಕೂತಾರಲ್ಲ ಆಂಟಿ, ಅಲ್ಲೇ ನಮ್ಮದು ಮಂಟಪ ಹಾಕಿದ್ರು. ಅಂದರೆ ತಾಳಿ ಕಟ್ಟೋದು ಮಂಟಪ ಹಾಕಿದ್ರು ಅಲ್ಲಿ ಸಪ್ರೇಟು. ಸೊ ನಮ್ಮದು ಡೆಕೋರೇಷನ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಆ್ಯಕ್ಚುಲಿ ಆ ಟೈಮ್ ಒಳಗೆ ನಾನು ಲಾಗ್ ಮಾಡಾತಿದ್ನಿ, ಬಟ್ ಸ್ವಲ್ಪ ಬಿಟ್ಟಿದ್ನಿ ನಾನು, ಹಂಗಾಗಿ ನನಗೆ ವಿಡಿಯೋ ಯಾರೂ ಮಾಡಿಕೊಟ್ಟಿಲ್ಲ. ಬಟ್ ಮೆಮೊರೇಬಲ್ಲು, ಎಲ್ಲ ನಂಗೆ ನೆನಪೈತಿ ಎಲ್ಲೆಲ್ಲಿ ಏನಾಗೈತಿ ಅಂತಂದು. ಸೊ ಇನ್ನು ನಾವು ಒಂದು ಸ್ವಲ್ಪ ಕುತ್ಕೊಂಡು ದೇವಿ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಸಮಾಧಾನ ಅನ್ಸುತ್ತಲ್ಲ ಯಾರಿಗೇ ಆಗಲಿ. ದೇವಸ್ಥಾನಕ್ಕೆ ಹೋದ್ವಿ ಅಂದ್ರೆ ಎಂಥ ಟೆನ್ಷನ್ ಇದ್ರೂ ಸಮಾಧಾನ ಆಗುತ್ತಾ. ಇನ್ನು ಚಂಪು ಡಿಂಪುನ ನಾವು ಎಲ್ಲೇ ಹೋಗಲಿ, ಚಂಪು ಡಿಂಪುನ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ಟಿರ್ತೀವಿ, ಸ್ವಲ್ಪ ಆಟ ಆಡ್ಕೊಳ್ಳಿ ಅಂತಂದು. ಸೊ ಡಿಂಪು ಅಡ್ಡಾಡತ್ತಾಳ, ಸ್ವಲ್ಪ ಅಡ್ಡಾಡ್ತಾಳೆ, ಪೂರ ಏನಿಲ್ಲ. ಇನ್ನು ಈಕೆಗೆ ಒಂದು ಸ್ವಲ್ಪ ಇವಾಗ ಕೂತಿದ್ವಲ್ಲ, ಹಾಲೆಲ್ಲ ಕೊಟ್ಕೊಂಡು ಒಂದು ಸ್ವಲ್ಪ ನೋಡ್ಕೊಂಡು ಹೋಗಬೇಕು ಅಂತಂದು. ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಐತಿ. ನೋಡೋಣ, ಈ ಬಾಗಲಕೋಟೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬರಬೇಕು ಅಂದ್ಕೊಂಡಿವಿ. ಏನೇನಾಗುತ್ತೋ ಗೊತ್ತಿಲ್ಲ. ಇಲ್ಲಿ ಟೈಮ್ ಇತ್ತು ಅಂದರೆ ಡೈರೆಕ್ಟ್ ಅಲ್ಲಿಗೆ ಹೋಗಿ ಸೆಲೆಬ್ರೇಟ್ ಮಾಡಿಕೊಂಡು ಬರಬೇಕು ಅಂದ್ಕೊಂಡೀವಿ. ಚಂಪು ನೋಡ್ರಿ ಎಷ್ಟು ಕ್ಯೂಟಾಗಿ ಆಟಾಡತ್ತಾಳ. ಅಲ್ಲಿ ಈ ಪಾಪು ಅದಲ್ಲ, ಇವಳು ಮೇಲೆ ಕೂತಿದ್ಲಲ್ಲ, ಸೊ ಅವಳ ಹೆಸ್ರು ಅನ್ನು ಅಂತ. ಅವಳಿಗೆ ಬಾ ಬಾ ಅಂತಾಳೆ, ಒಟ್ಟು ಕೆಳಗೆ ಬಾ, ನೀನು ಕೆಳಗೆ ಬಾ, ಅಲ್ಲಿ ಕುಂದ್ರಬೇಡ ಅಂತಾಳೆ. ಇನ್ನು ನಮ್ಮ ತಂಗಿನೂ ಕರ್ಕೊಂಡು ಹೋಗಿದ್ವಿ, ಮಲ್ಲಿಕನ. ಉಷ್ಟ್ರು ಟ್ವಿನ್ನಿಂಗ್ ಆಗಿದ್ವಿ. ಅದು ಏನೋ ಒಂಥರ ಮಾತಾಡ್ಕೊಂಡು ಆಗಿವೇನೋ ಅನಿಸ್ತಿತ್ತು ಅಷ್ಟು. ಬಟ್ ನಾವೆಲ್ಲರೂ, ನಾನು ನಮ್ಮ ಮನೆಯವರು ಇವರಿಗೆ ಮಾತಾಡ್ಕೊಂಡಿದ್ವಿ. ಅವಳು ಕೇಸರಿ ಹಾಕೊಂಡಲ್ಲ, ನಂಗೆ ಅವಾಗ ಅನ್ನಿಸ್ತು ಇರಲಿ ಬಿಡು, ನಡಿತೈತಿ, ನಾವು ಮಾತಾಡ್ಕೊಂಡು ಹಾಕ್ಕೊಂಡಂಗೆ ಅನ್ನಿಸ್ತದ. ಸೊ ಅವಳು ಒಂದು ಸ್ವಲ್ಪ ನೋಡಾತಿದ್ಲು. ಇಲ್ಲೆಲ್ಲ ಅಂದರೆ ಈ ಸೈಡ್ ಜಾಗ ಹೊಸದಲ್ಲ ಆಕೆಗೆ, ಹಾಗಾಗಿ ಎಲ್ಲ ತೋರಿಸ್ಬೇಕು ಅಂತ ಬಂದೀವಿ. ಬಟ್ ಅಮ್ಮ ಅಪ್ಪ ಬಂದಾಗ ಒಂದು ಸಾರಿ ಕರ್ಕೊಂಡು ಹೋಗ್ಬೇಕು, ಅವರಿಗೆಲ್ಲ ಪ್ಲೇಸ್ ತೋರಿಸ್ಬೇಕು ಅನ್ನೋದು ಆಸೆ ಭಾಳ ಐತಿ ನಂಗೆ. ನಾವಿನ್ನು ನಮ್ಮ ಮದುವೆ ಆದ ಜಾಗ ಇದು. ಸೊ ಒಳಗೆ ಹೊಂಟಿದ್ವಿ. ಅವ್ರು ನಮ್ಮ ಮನೆಯವರು ಕೆಳಗೆ ಫಿಲ್ಟರ್ ನೀರು ತರಕ್ಕೆ ಹೋದ್ರು, ಬಾ ಅಂದ್ವಿ. ಇಲ್ಲ ಹೋಗಿ ಬರ್ರಿ ಅಂದರು. ಸೊ ನಮ್ಮದು ಸೇಮ್ ಇದೇ ಥರ ಇತ್ತು ಎಂಟ್ರೆನ್ಸ್ ಎಲ್ಲ. ಸೊ ಇಲ್ಲಿ ಒಳಗೆ ಹೋಗ್ಬೇಕಾದ್ರೆ ನಂಗೆ ಪ್ರತಿಯೊಂದು ನಾವು ನಡೆದ ಹೆಜ್ಜೆ ನೆನಪಾಗತ್ತಿತ್ತು ನಂಗೆ. ಸೊ ಇಲ್ಲಿ ನಮ್ಮ ಫೋಟೋಸ್ ಹಾಕಿದ್ದು ಎಂಟ್ರೆನ್ಸ್ ಎಲ್ಲ ಇತ್ತು, ಈ ಥರ ಡೆಕೋರೇಷನ್ ಆಯಿತು, ಅದೆಲ್ಲ ಮಾಡಿದ್ದು ನೋಡಿ ನಂಗೆ ನಿಜ ಅಂದರೆ ನಿಜ ಖುಷಿ ಆಗತ್ತಿತ್ತು. ನಮ್ಮ ಮನೆಯವರಾಯಿತು, ಆ ಟೈಮಲ್ಲಿ ಆಗಿರುವಂಥ ಕಾರ್ಯ ಎಲ್ಲ ಬಂದು ಬಳಗ ಸೇರಿಕೊಂಡು ಮಾಡೋದೈತಲ್ಲ, ಅದು ಒಂಥರ ಖುಷಿನ ಬೇರೆ. ಸೊ ಇನ್ನು ಎಂಟ್ರಿ ಆಗತ್ತಿದ್ವಿ. ಸೊ ನನಗೆಲ್ಲ ನಾನು ನಡ್ಕೊಂಡು ಬರೋದು ನೆನಪಾಗತ್ತಿತ್ತು. ಅಷ್ಟು ಅಂದರೆ ಅಷ್ಟು ಖುಷಿ ಆಗತ್ತಿತ್ತು ನನಗೆ. ನಾನು ಇಲ್ಲಿ ಕರ್ಕೊಂಡು ಬರ್ತಾರೆ ಅಂದ್ಕೊಂಡ್ರೆ ಇರಲಿಲ್ಲ. ಸೊ ಒಂಥರ ನಮ್ಮ ಇಷ್ಟು ದೂರದಿಂದ ನಮ್ಮ ಮದುವೆ ಸ್ಟೇಜ್ ಹಿಂಗೆ ಇತ್ತು. ಸೊ ನಾನು ನಮ್ಮ ಮದುವೆದು ವಿಡಿಯೋಸನ್ನ ಹಾಕ್ತೀನಿ ಸೈಡ್ ಒಳಗೆ, ನೋಡ್ಕೊಂಡು ಬರೋರಂತ್ರಿ. ಇದೇ ಥರ ಇತ್ತು, ಫುಲ್ ಗ್ರ್ಯಾಂಡಾಗಿ ಆಗೈತೆ ನಮ್ಮ ಮದುವೆನೂ ಕೂಡ. ನನಗೆ ಇಷ್ಟು ದೂರಿಂದ ನೋಡಿದಾಗ ಅಲ್ಲೆಲ್ಲ ಮದುವೆ ನಿಂತು ಇಷ್ಟು ಜನ ಈ ಥರ ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತಲ್ಲ. ಸೊ ಅದನ್ನು ನನಗೂ ಅದೇ ಅನಿಸ್ತಿತ್ತು. ನಾವು ಅಲ್ಲಿ ನಿಂತಿದ್ವಿ, ಆ ಟೈಮ್ ಒಳಗೆ ಡ್ಯಾನ್ಸ್ ಮಾಡಿದ್ದಾಯಿತು, ಫ್ಯಾಮಿಲಿ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾಯಿತು. ನಮ್ಮ ಡಿಂಪುಗ ಹೇಳತ್ತಿದ್ವಿ, ನಮ್ಮ ಮದ್ವೆ ಇಲ್ಲೇ ಆಗೈತಿ ಅಮ್ಮ ಅಂತಂದು. ಅಲ್ಲಿ ಡಿ ಜೆ ಹಾಕ್ಬಿಟ್ಟಿದ್ರು, ಆಕೆ ಡಿ ಜೆ ಮಾಡತ್ತಿದ್ಲು.
ಸೊ ಅವರೆಲ್ಲ ಕೂತವ್ರು, ಅಲ್ಲೆಲ್ಲರೂ ಕೂತವ್ರು. ಹುಡುಗಿ ಡಿ ಜೆ ಮಾಡತೈತಿ, ಎಷ್ಟು ಕ್ಯೂಟ್ ಐತಿ ಎಷ್ಟು ಕ್ಯೂಟ್ ಐತಿ ಅನ್ನತ್ತಿದ್ರು. ಇನ್ನು ಇಲ್ಲೊಂದು ಫೋಟೋ ಶೂಟಿಗಂತ ಒಂದು ಥೀಮ್ನ ರೆಡಿ ಮಾಡಿದ್ರು ಅವರು. ನನಗೆ ಭಾಳ ಕ್ಯೂಟ್ ಅನಿಸ್ತದೆ, ಹಾಗಾಗಿ ಇದನ್ನು ಮಾಡಿದ್ವಿ. ಇದು ನಮ್ಮ ಮದುವೆ ಟೈಮ್ ಒಳಗೆ ಈ ಥರ ಸೆಟ್ ಇರಲಿಲ್ಲ. ಜೋಕಾಲಿನ ತರಿಸಿದ್ವಿ ನಾವು, ಈ ಥರ ಸೆಟ್ ಜೋಕಾಲಿ ಕುಂತ್ಕೊಂಡು ಜೋಕಾಲಿ ಆಡೋದು. ಸೊ ಒಂಥರ ಬ್ಲೆಸ್ಡ್ ಅಂತ ಹೇಳ್ಬೋದು. ಖುಷಿ ಆಯಿತು. ಇನ್ನು ಅಲ್ಲಿಂದ ಬಂದು ಕೆಳಗೆ ಬಂದ್ವಿ ಗುಡಿ ಹತ್ರ. ಇನ್ನು ಬಿಸಿಲು ಜಾಸ್ತಿ ಇತ್ತಲ್ಲ, ಒಂದು ಐಸ್ ಕ್ರೀಮ್ ತಿನ್ನಬೇಕು ಅಂತಂದು ಅಷ್ಟರೊಳಗೆ ಫಿಲ್ಟರ್ ನೀರು ಐಸ್ ಕ್ರೀಮ್ ಎರಡು ತೊಗೊಂಡು ಬಂದಿದ್ರು ನಮ್ಮ ಮನೆಯವರು. ಸೊ ಒಂದು ಸ್ವಲ್ಪ ಕುತ್ಕೊಂಡು ಇನ್ನು ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಅನ್ನೋ ಪ್ಲ್ಯಾನು. ಅವರು ಇದೊಂದು ಪ್ಲ್ಯಾನ್ ಇತ್ತು ಅವರಿಗೆ, ಕರ್ಕೊಂಡು ಬಂದರು. ನೆಕ್ಸ್ಟ್ ಎಲ್ಲಿಗಮ್ಮ ಅಂತ ಕೇಳ್ತಾರೆ. ನಾನು ಎಲ್ಲಿಗೆ ಹೋಗೋಣ್ರಿ ಅಂತಂದು. ಅದು ಹಂಗೆ ವಿತೌಟ್ ಪ್ಲ್ಯಾನ್ ಇತ್ತಂದ್ರೆ ಇದೇ ಥರ ಆಗೋದು. ಬಟ್ ಪ್ಲ್ಯಾನ್ ಮಾಡ್ಕೊಂಡು ಹೋದರೂ ಅಷ್ಟು ಇದು ಅನ್ಸಲ್ಲ. ವಿತೌಟ್ ಪ್ಲ್ಯಾನ್ ಹೋದ್ರೇ ಒಂಥರ ಮಜಾ ಅನ್ಸುತ್ತೆ. ನಂಗೆ ಇವಾಗ ಅಷ್ಟು ಖುಷಿ ಆಗತ್ತೈತಿ. ಇನ್ನು ಟೆಂಪಲ್ ಅಂತ ದರ್ಶನ ಆಯಿತು. ಕಾಯಿಗೆ ಒಡಿಸಿಲ್ಲ, ಯಾಕಂದ್ರೆ ನಮ್ಮ ಊರೊಳಗೆ ವಾರ ಹಿಡ್ದಾರ. ಸೊ ಒಡಿಸ್ಬಾರ್ದು ಅಂತಂದು. ಇನ್ನು ನೋಡೋಣ, ವಾರ ಎಲ್ಲ ಮುಗಿಲಿ, ಇನ್ನೊಂದು ಸರಿ ಅಪ್ಪ ಅಮ್ಮ ಬಂದಾಗ ಹೋಗಿ ಬಂದ್ರಾಯ್ತು, ಒಡಿಸ್ಕೊಂಡು ಬಂದ್ರಾಯ್ತು ಅಂತಂದು. ಸೊ ಒಂದಿಷ್ಟು ಅವ್ರ ಡ್ಯಾಡಿ ಜೊತೆ ತಿನ್ಸೋದಿದ್ಲಿ. ಈಗ ಐಸ್ ಕ್ರೀಮು ಕೇಕು ಇತ್ತಂದ್ರೆ ಮುಗೀತು. ಅಷ್ಟು ನಾವು ಎಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಆಕೇನು ಬಿಡಾವಲ್ಲು. ಇನ್ನು ಈ ಪ್ಲೇಸ್ ತೋರ್ಸಾತೀನಲ್ಲ, ಇಲ್ಲೇ ನಮ್ಗೆ ಅರಿಶಿನ ಹಚ್ಚಿರೋ ಶಾಸ್ತ್ರ ನಡೆದಿದ್ದು. ಸೊ ಪ್ರತಿಯೊಂದೂ ನನಗೆ ಆ ಜಾಗಕ್ಕೆ ಹೋದಾಗ ಪ್ರತಿಯೊಂದು ನೆನಪಾಗತ್ತಿತ್ತು ನನಗೆ. ಸೊ ಈ ಪ್ಲೇಸ್ ಒಳಗೆ ಕೂತಿದ್ವಿ, ಅರಿಶಿನ ಹಚ್ಚಾತಿದ್ರ ಈ ಟೈಮಿಗೆ ಅಂತಂದು ಸ್ವಲ್ಪ ಬೇಗ ಹೋಗಿದ್ವಿ. ಇನ್ನು ನಮ್ಮ ಮನೆಯವರು, ನಾನು ಒಂದು ಸ್ವಲ್ಪ ಸರ್ವಿಸಿಗೆ ಬಿಟ್ಟು ಬರ್ತೀನಿ ಗಾಡಿ, ನೀವು ಆಟೋಕ್ಕೆ ಹೋಗ್ರಿ ಅಂದರು. ಇನ್ನು ಆಟೋಕ್ಕೆ ಹೊಂಟಿದ್ವಿ ನಾವು. ಸೊ ಅವರು ಅಲ್ಲೇ ನಮ್ಮ ತಂಗಿ ಬಂದಾಲ, ಅವಳಿಗೆ ಒಂದು ಡ್ರೆಸ್ ತೊಗೊಂಡು ಈ ಸೈಡಿಗೆ ಹೋಗೋಣ ಅಂತಂದು ರೆಡಿ ಆದ್ವಿ. ಅವ್ರು ನಮ್ಮ ಮನೆಯವರು ರಾಮದುರ್ಗ ಅಂಗಡಿ ಹತ್ರ ಬಂದುಬಿಡ್ರಿ ಅಂತ ಹೇಳಿದರು. ಬಟ್ ನಾವು ಅಲ್ಲಿಗೆ ಹೋಗ್ಬೇಕಂತಂದರೆ ಅವ್ರು ಕೇಳಿದ್ವಿ, ಅವರು ಬಾಡಿಗೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಲ್ಲಿಗಾದ್ರೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಆದ್ರೆ ಇಳಿಸ್ತೀವಿ ಅಂದರು. ಸುಮ್ಮನೆ ಬಸ್ ಸ್ಟ್ಯಾಂಡ್ ಆದ್ರೆ ನಾವು ಸುತ್ತಕ್ಕಾಗತ್ತೆ ಅಂದ್ಕೊಂಡು ಇಲ್ಲೇ ಶಿವಾಜಿ ಸರ್ಕಲ್ಗೆ ಇಳ್ಕೊಂಡು ನಡ್ಕೊತ ಹೋದ್ರಾಯ್ತು ಅಂದ್ಕೊಂಡು ಹೊಂಟಿದ್ವಿ. ನಂಗೆ ಅವಾಗ ಸಡನ್ನಾಗಿ ಒಂದು ಡ್ರೆಸ್ ಅಂಗಡಿ ನೆನಪಾಯಿತು. ನಾವು ಇಲ್ಲಿ ಶಿವಾಜಿ ಸರ್ಕಲ್ ಐತಲ್ಲ, ಅಲ್ಲಿಂದ ನಡ್ಕೊತ ಹೋಗ್ಬೇಕಾದ್ರೆ ನಾವು ಒಂದು 2-3 ಸರಿ ಹೋದಾಗ ನೋಡಿದ್ದೆ ಆ ಡ್ರೆಸ್ ಅಂಗಡಿನ. ಬಟ್ ಒಳಗೆ ಹೋಗಿರಲಿಲ್ಲ ನಾನು, ಹಾಗಾಗಿ ಅಲ್ಲಿ ಹೋಗಿ ನೋಡ್ಕೊಂಬರ್ಬೇಕು ಅಂತಂದು ಸೆಲೆಕ್ಟ್ ಮಾಡಿದ್ವಿ. ಸೊ ಇದೇ ಅಂಗಡಿ ನಾನು ತೋರ್ಸಾತೀನಲ್ಲ, ಇದೇ ಅಂಗಡಿ. ಇಲ್ಲಿ ಹೊರಗೆಲ್ಲ ಒಳ್ಳೆ ಕಲೆಕ್ಷನ್ಸ್ ಹಾಕಿದ್ರು, ಹಾಗಾಗಿ ಒಂದು ಸಾರಿ ಟ್ರೈ ಮಾಡಿ ನೋಡಬೇಕು ಅಂತಂದು ಹೊಂಟೀವಿ. ಇದು ಈಗ ಪಿಂಕ್ ಕಲರ್ ಐತಲ್ಲ, ಇದು ಟ್ರೆಂಡ್ ಒಳಗೆ ಐತಿ ಅಂತ ಹೇಳಿ ಗೊತ್ತಾಗಿತ್ತೆ ನಂಗೆ. ಹಂಗಾಗಿ ಈ ಥರದ್ದು ತೊಗೋಬೇಕು ಅಂತ ಹೋಗಿದ್ವಿ. ಬರ್ರಿ ನಾವು ಒಳಗೆ ಹೋಗೋಣ, ಹೆಂಗದ ನೋಡೋಣ ಒಳಗೆ. ನಾನು ಫಸ್ಟ್ ಟೈಮ್ ಹೋಗೀನಿ. ಭಾಳ ದಿನ ಆಯ್ತು ಈ ಅಂಗಡಿ ನೋಡಿ. ಹೋಗಬೇಕು ಅನ್ನೋದು ಭಾಳ ಇತ್ತು ಮೈಂಡ್ ಒಳಗೆ. ಬಟ್ ಹೋಗೋಕ್ಕಾಗಿರಲಿಲ್ಲ. ಯಾವುದಾದ್ರೂ ನೋಡೋಣ ಅನ್ನೋದ್ರೊಳಗೆ ಇತ್ತು. ಇನ್ನು ಫೈನಲ್ ಆಗಿ ಹೋದ್ವಿ. ಸೊ ಅಣ್ಣ ಬೆಸ್ಟ್ ಅಂದ್ರೆ ಬೆಸ್ಟ್ ಇದ್ದಾರೆ, ಭಾಳ ಹಚ್ಕೊಂಡು ಮಾತಾಡ್ತಾರೆ. ನಾನು ಹೋದ ತಕ್ಷಣ ಹೇಳಿದೆ, ಈ ಥರ ನಂದು ಯೂಟ್ಯೂಬ್ ಚಾನಲ್ ಐತಿ, ವಿಡಿಯೋ ಮಾಡ್ಬೋದೇನಣ್ಣ ಅಂತ ಕೇಳಿದೆ. ಅಣ್ಣ ಇರಲಿ ಮಾಡಿ ಅಂತಂದು ಹೇಳಿ ಮತ್ತು ಯೂಟ್ಯೂಬ್ ಚಾನಲ್ ಹೆಸರು ಕೇಳಿದರು. ಸೊ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ ಹೇಳಿದರು. ಚಲೋ ಐತಿ ಯೂಟ್ಯೂಬ್ ಚಾನಲೆಲ್ಲ, ಸಬ್ಸ್ಕ್ರೈಬರ್ ಚಲೋ ಅದಾರ ಅಂತ ಹೇಳಿದರು. ಸೊ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ, ನಂಗೆ ಅದು ಖುಷಿ ಆಯಿತು. ಇವಾಗ ಹೆಂಗಂದ್ರೆ ಕಸ್ಟಮರ್ಸ್ ಹೋದ ತಕ್ಷಣ ಒಬ್ಬೊಬ್ಬರು ನಾವು ನಮ್ಗೆ ಹೆಂಗಂತಂದ್ರೆ ಯಾವುದು ಸೆಟ್ ಆಗ್ತಿರಲ್ಲ ಸಡನ್ನಾಗಿ. ಡಿಸೈನ್ಸ್ ಆಯಿತು, ಕಲರ್ಸ್ ಆಯಿತು, ಹಾಗಾಗಿ ತೋರಿಸು ಅಂದಾಗ ಒಬ್ಬೊಬ್ರು ಏನು ಮಾಡ್ತಿರ್ತಾರೆ, ಸಿಟಿಗೆ ಮಾಡ್ತಾರೆ. ಬಟ್ ಈ ಅಣ್ಣ ಹಾಗಲ್ಲ, ಭಾಳ ಅಂದ್ರೆ ಭಾಳ ಚಲೋ ರೆಸ್ಪಾನ್ಸ್ ಮಾಡಿದರು. ನಾನು ಸೆಲೆಕ್ಟ್ ಮಾಡಿದ್ದು ನಮ್ಮ ಮನೆಯವ್ರಿಗೆ ಇಷ್ಟ ಆಗಲಿಲ್ಲ, ಹಾಗಾಗಿ ಅವರೇ ಸೆಲೆಕ್ಟ್ ಮಾಡಲಿ ಅಂತಂದು ಇನ್ನು ಹೊರಗೆ ಬಂದುಬಿಟ್ನಿ. ಇನ್ನು ಫೈನಲಾಗಿ ನಮ್ಮ ಮನೆಯವರು ನನಗೋಸ್ಕರ ಒಂದು ಗಿಫ್ಟ್ ಕೊಡತ್ತಾರ. ಏನಂತಂದ್ರೆ ಅದೇ ಇದು ವಾಚು. ಸೊ ನಾನು ಇನ್ನು ಸ್ಕೂಲಿಗೆ ಹೋಗ್ತೀನಲ್ಲ, ನನ್ನ ವಾಚ್ ಆ್ಯಕ್ಚುಲಿ ಒಂದು 2 ಇಯರ್ಸ್ ಹಿಂದ್ಗಡೆ ಕೊಡಿಸಿದ್ರು. ಅದೆಲ್ಲ ಇದಾಗಿತ್ತು, ಹಂಗಾಗಿ ಹೊಸ ವಾಚ್ ಕೊಡಿಸಿದ್ರು. ಅದೇನು ಸರ್ಪ್ರೈಸ್, ಅವ್ರು ಹೆಂಗಂತಂದ್ರೆ ಸರ್ಪ್ರೈಸ್ ಕೊಡಬೇಕು ಅನ್ನೋದು ಅವ್ರಿಗಿರಲ್ಲ. ಬಟ್ ಅಲ್ಲಿ ಕರ್ಕೊಂಡೋಗಿ ನನಗೆ ಯಾವ್ದು ಇಷ್ಟ ಅದನ್ನು ಕೊಡ್ಸಾತ್ರು. ಬಟ್ ನನಗೆ ಹೇಳಿದೆ, ನಿಮ್ಮ ಇಷ್ಟ ಯಾವುದು ಅದನ್ನ ತೊಗೊಳ್ರಿ ಅಂತಂದು. ಇನ್ನು ಫೈನಲಾಗಿ ಎಲ್ಲ ತೊಗೊಂಡು ಹೊಟ್ಟೆ ಗೊರ್ರ ಮಾಡತ್ತಿತ್ತು. ಇನ್ನು ವೆಜ್ಜಾ ನಾನ್ ವೆಜ್ಜಾ ಅಂತ ಕೇಳಿದಾಗ ನಾನು ಅದು ನಿಮ್ಮ ಇಷ್ಟ ಅಂತ ಹೇಳಿದೆ. ಅವರು ನಾನ್ ವೆಜ್ ತಿನ್ನೋಣ ಅಂತ ಹೋದರು. ಆ್ಯಕ್ಚುಲಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ಲ, ನನಗೆ ಫಿಶ್ ಅಂದರೆ ಇಷ್ಟ ಅಂತಂದು ಅವರು ಕರ್ಕೊಂಡು ಹೋದರು ಒಳಗೆ. ಬಟ್ ಅನ್ಫಾರ್ಚುನೇಟಾಗಿ ಫಿಶ್ಶೇ ಸಿಗಲಿಲ್ಲ. ಸೊ ನಾನು ಕೂತಿದ್ನಿ, ತಂದೆ ಮಗಳು ಆರಾಮಾಗಿ ನೋಡ್ಕೊಳ್ಳಿ ಏನಾದರೂ ಮೆನ್ಯೂ. ನನ್ಗೆ ಯಾಕಂದ್ರೆ ಸುಸ್ತು ಭಾಳ ಆಗಿತ್ತು, ಬಿಸಿಲೊಂದು ಜಾಸ್ತಿ ಅಲ್ಲ ಅದ್ರೊಳಗೆ. ಹಾಗಾಗಿ ಅವರು ನಂದು ಪ್ಲ್ಯಾನ್ ಇತ್ತು ಅಂದ್ರೆ ನನಗೇನು ಬೇಕು ಅಂತ ಸೆಟ್ ಮಾಡ್ಕೊಂಡು ಹೋಗಿರ್ತೀನಿ ನಾನು. ಬಟ್ ಇವತ್ತೆಲ್ಲ ಅವ್ರ ಪ್ಲ್ಯಾನ್ ಅಲ್ಲ, ಹಾಗಾಗಿ ಅವರೇ ಸೆಲೆಕ್ಟ್ ಮಾಡಲಿ ಅಂತ ಬಿಟ್ಬಿಟ್ಟೀನಿ.
ಇನ್ನು ಡಿಂಪು ನೋಡ್ರಿ ಹೇರ್ ಸ್ಟೈಲ್ ಕಟಿಂಗ್ ಕೂದಲ ಕಟ್ ಮಾಡ್ಸೀವಿ, ಸಣ್ಣಗಷ್ಟ ಮಾಡ್ಸೀವಿ. ಇನ್ನು ಮತ್ತೆ ಬರ್ತಾವು ಇವಾಗಲೇ ಬೇಡ ಅಂತಂದು, ಹಾಗಾಗಿ ಬೋಳ್ತಿಲಿ ಆಗ್ಬಿಟ್ಟಾರ. ಭಾಳ ಕ್ಯೂಟ್ ಕಾಣತ್ತಾರ. ಆದ್ರೆ ಸ್ವಲ್ಪ ಹೇರ್ ಸಿದಿದ್ರೆ ಚಂದ ಕಾಣ್ತಿದ್ರು ಅಂತ ಅನಿಸ್ತು ಒಮ್ಮೆ. ಬಟ್ ಇವಾಗ ಓಕೆ, ಬರ್ತಾವೆ ಇನ್ನೊಂದು 4-5 ತಿಂಗಳಿಗೆ ಮತ್ತೆ ಬರ್ತಾವು. ಇನ್ನೊಂದು 2-3 ಸರಿ ಕಟ್ ಮಾಡಿಸಿ ನೀಟಾಗಿ ಜುಟ್ಟು ಬರೋಂಗೆ ಬಿಡ್ಬೇಕು ಅನ್ಕೊಂಡೀನಿ. ಸಪೋಸ್ ನಮ್ಮ ಆಸೆ ಏನು ಅಂತಂದ್ರೆ ಅವ್ರನ್ನ ಭರತನಾಟ್ಯ ಕ್ಲಾಸಿಗೆ ಹಚ್ಚಬೇಕು ಅನ್ನೋದೈತಿ. ನೆಕ್ಸ್ಟ್ ಒಬ್ಬಳನ್ನ ಸಿಂಗಿಂಗ್ ಕ್ಲಾಸಿಗೆ ಹಚ್ಚಬೇಕು ಅನ್ನೋದೈತಿ. ಹಾಗಾಗಿ ಸೊ ಆ ಒಂದು ಥೀಮ್ ಇಟ್ಕೊಂಡು ಅದನ್ನ ಮೈಂಡ್ ಒಳಗೆ ಇಟ್ಕೊಂಡು ಇನ್ನೊಂದು ಅವರು 3 ಇಯರ್ಸ್ದವ್ರು ಅಲ್ಲಿ ಅವಾಗಿಂದ ಸ್ಟಾರ್ಟ್ ಮಾಡೋಣ ಅಂತ ಐತಲ್ಲ. ಸೊ ಅವಾಗಿಂದನೇ ಒಂದು ಅವ್ರಿಗೆ ಸಪೋಸ್ ಹಾಕಿದ್ವಿ ಅಂದ್ರೆ ಕ್ಲಾಸಿಗೆ, ಅದಕ್ಕಿಂತ ಬಿಫೋರ್ ಒಂದು 6 ತಿಂಗಳ ಹೇರ್ಸ್ನ ಬಿಡಬೇಕು ಅಂತ ಅಂದ್ಕೊಂಡೀನಿ. ಅಂದರೆ ಅವರು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಒಂದು 2 ಇಯರ್ಸ್ 3 ಇಯರ್ಸ್ ಬೇಕಲ್ಲ ಪ್ರಾಕ್ಟೀಸ್ ಆಗಿ ಎಲ್ಲಾದರೂ ಶೋಗಿ ಕೊಡ್ತೀವಿ ಅಂತ ಅಂದ್ರೂ ಅಷ್ಟೊತ್ತಿಗೆ ಬರ್ತಾವೆ ಅನ್ನೋದು ಮೈಂಡ್ ಒಳಗೈತಿ. ಸೊ ಅವ್ರ ಡ್ಯಾಡಿ ಹೋಗಿ ಶಾಪಿಗೆ ಹೋಗಿ ಕಟ್ ಮಾಡಿಸ್ಕೊಂಬಂದಾರ. ನಾನು ಅಂದ್ಕೊಂಡೆ ಅವ್ರು ಇರಲ್ಲ ಬಿಡ್ರಿ, ಇಲ್ಲೇ ಮಾಡೋಣ ಟ್ರಿಮ್ಮರ್ ತಗೊಂಡು ಅಂದೆ. ಬಟ್ ಅವರಿಗೆ ಖುಷಿ, ಕರ್ಕೊಂಡು ಹೋದ್ರು, ಒಂಚೂರು ಹತ್ತಿಲ್ಲಂತ. ಸೊ ಹಂಗಾಗಿ ಮಾಡಿಸ್ಕೊಂಡು ಬಂದೀವಿ. ಇನ್ನು ಫಿಶ್ಶು ಇಲ್ಲ ಅಂತ ಹೇಳಿದರು, ಫಿಶ್ ಫ್ರೈನೂ ಇಲ್ಲ, ಒಟ್ಟು ಫಿಶ್ಶದ್ದು ಏನು ಐಟಮ್ನೇ ಇಲ್ಲ ಇವತ್ತು ಅಂತಂದರು. ಹಾಗಾಗಿ ನಮ್ಮ ಮನೆಯವರು ನಾವು ಫಿಶ್ಶಿಗೋಸ್ಕರನೇ ಬಂದಿದ್ವಿ ಅಂತಂದರು. ಇನ್ನು ಬೇರೆ ಕಡೆ ಹೋಗೋಣ ಅಂದರು. ಅಲ್ಲಿ ಬ್ಯಾಂಬೂದು ಐತಿ ಈ ಸೈಡ್, ಎಲ್ಲಂದ್ರೆ ವಜ್ರಮಠ ಐತಲ್ಲ ಮೇನ್ ರೋಡು, ಅಲ್ಲಿ ಒಂದು ದೊಡ್ಡದೈತಿ ಬ್ಯಾಂಬೂದು. ಬಟ್ ಅಲ್ಲಿ ದೂರ ಜಾಸ್ತಿ ಮತ್ತು ಬಿಸಿಲೊಂದು ಬೇಡ, ಗಾಡಿ ತೊಗೊಂಡು ಮಕ್ಕಳನ್ನ ತೊಗೊಂಡು ಬೇಡ, ಇದ್ದಿದ್ದೆ ತಿನ್ನೋಣ ಅಂತ ಅಂದ್ಕೊಂಡು ನೆಕ್ಸ್ಟು ನಾವು ಹಂಗೆ ಆರ್ಡ್ರ್ ಮಾಡಿದ್ವಿ. ಸೊ ಏನು ಆರ್ಡ್ರ್ ಮಾಡಿದ್ವಿ ಅಂತ ಸ್ಕಿಪ್ ಮಾಡ್ದೆ ನೋಡ್ರಿ, ಗೊತ್ತಾಗುತ್ತಾ. ಇವರು ಹೆಂಗಂದ್ರೆ ಉಳ್ಳಾಗಡ್ಡಿ ಮತ್ತು ನಿಂಬು ಹಣ್ಣಿಟ್ರ, ಲಿಂಬು ಈ ಉಳ್ಳಾಗಡ್ಡಿ ತಿನ್ನತ್ಬಿಟ್ರೆ ಇಬ್ಬರು. ನಾನು ಉಳ್ಳಾಗಡ್ಡಿ ತಿಂತಾರೋ ಇಲ್ಲೋ ಅಂದ್ಕೊಂಡು ತಿನ್ನತ್ಬಿಟ್ಟಾರ. ಅವರಿಗೆ ಅದು ಹಲ್ಲು ಬರತ್ತವಲ್ಲ, ಗುದು ಗುದು ಅಂತಿರ್ತಾವೆ ಹಲ್ಲು, ಹಾಗಾಗಿ ಅದು ದವಡಿಗೆ ಹಾಕಿ ಕಡೆ ಹತ್ತಿದ್ರು ಅವರು. ಇನ್ನು ನಾವು ಮಸಾಲೆ ಪಾಪಡು ಮತ್ತು ಚಿಕನ್ 65ನ ಆರ್ಡ್ರ್ ಮಾಡಿದ್ವಿ. ಸೊ ಇಷ್ಟೇ ಎನಫ್ ಅನ್ನಿಸ್ತು. ಬಟ್ ಆಮೇಲೆ ಡಿಸೈಡ್ ಮಾಡಿದ್ವಿ ಯಾವುದಾದ್ರೂ ಊಟ ತೊಗೋಬೇಕು ಅಂದ್ಕೊಂಡ್ವಿ. ಸಡನ್ನಾಗಿ ಬೇಡ, ಇವಾಗ ಬಿಸಿಲೈತಿ, ಊಟಕ್ಕಿಂತ ಏನಾದರೂ ಜ್ಯೂಸ್ ಗೀಸ್ ಕುಡಿದು ಬಿಡೋಣ ಅಂದ್ಕೊಂಡು ನೆಕ್ಸ್ಟ್ ಇನ್ನೊಂದು 65 ಹೇಳಿ ಎರಡು 65 ಚಿಕನ್ 65 ಒಂದು ಮಸಾಲೆ ಪಾಪಡ್ ತಗೊಂಡು ತಿಂದು ಎಂಜಾಯ್ ಮಾಡ್ಕೋತಾ ಬಂದ್ವಿ. ನಮ್ಮ ತಂಗಿ ಅದಲ್ಲ ಮಲ್ಲಿಕಾ, ಸೊ ಅವಳು ವಿಡಿಯೋ ಮಾಡತ್ತಿದ್ಲು. ಆ್ಯಕ್ಚುಲಿ ಅವಳು ನಿನ್ನೆ ನಂಗೆ ಆಗಲ್ಲ ಅನ್ನತ್ತಿದ್ಲು ಬರೋಕೆ. ಬಟ್ ಇವ್ರನ್ನ ಬೈಕ್ ಮೇಲೆ ಒಮ್ಮೆ ಕರ್ಕೊಂಡು ಹೋಗಿಲ್ಲ, ಬಸ್ಸಿಗೆ ಹೋಗಿದ್ವಿ ನಾವು. ಬಟ್ ನಮ್ಗೆ ಅರ್ಜೆಂಟ್ ಇತ್ತು, ನಮ್ಮದು ಕೆಲಸ ಇದ್ದಿದ್ದು ಒಂದು ಕಡೆ, ಹೋಗೋದು ಒಂದು ಕಡೆ ಇತ್ತಲ್ಲ, ಹಂಗಾಗಿ ದೂರ ಆಗುತ್ತಾ ಅನ್ನೋ ಒಂದು ರೀಸನಿಗೋಸ್ಕರ. ಮತ್ತು ಸ್ಕೂಲು ನೋಡಬೇಕು, ಸ್ಕೂಲಿಗಾದ್ರೆ ಬಸ್ ಫೆಸಿಲಿಟಿ ಇಲ್ಲಲ್ಲ, ಹಾಗಾಗಿ ಹೋಗಬೇಕು ಅನ್ನೋ ಒಂದು ರೀಸನಿಗೆ ತೊಗೊಂಡೋದ್ವಿ. ಸೊ ಅವ್ರ ಡ್ಯಾಡಿ ಹೆಂಗಂತಂದ್ರೆ ಎಲ್ಲನೂ ಟೇಸ್ಟ್ ಮಾಡಿಸ್ತಾರೆ. ಆದರೂ ಅವ್ರು ಹೆಂಗಂದ್ರೆ ಒಂದೆರಡು ತುತ್ತು ತಿಂದು ನಮ್ಮ ಕೈಯಾಗ ಕೊಡ್ತಾರೆ, ತಿನ್ನಿರಿ ಅಂತ ಅಂದು. ಆ ಥರ ಅದು ಮಕ್ಕಳದು ಗುಣನೇ ಹಂಗು, ಯಾರಿಗೆ ಗೊತ್ತಿಲ್ಲ. ಇನ್ನು ಫೈನಲಾಗಿ ತಿನ್ಕೊಂಡು ಬಂದ್ವಿ. ಇನ್ನು ಮಲ್ಲಿಗೆ ಕೊಡ್ಸಾತಿದ್ರು, ಅದು ಹೆಂಗೋ ಗೊತ್ತಿಲ್ಲ, ಮಲ್ಲಿಗೆ ಹೂವು ಅದು ಗಂಡ ಕೊಡಿಸಿದ ಹೂವು ಅಂತಂದ್ರೆ ಅದು ಹೆಂಗೊಂಥರ ಮೆಮೊರೇಬಲ್ ಥರ. ಸೊ ನನ್ನ ಮಗಳು ನೋಡ್ರಿ, ಅವ್ರ ಡ್ಯಾಡಿ ಅವ್ರ ಡ್ಯಾಡಿಗೆ ಇಡಾಕ ಬಿಡವಲ್ಲಕ್ಕಿ. ಸೊ ಇನ್ನು ನಾವು ಬಸ್ಸಿಗೆ ಬರ್ಬೇಕು ಅಂದ್ಕೊಂಡ್ವಿ, ಬಟ್ ಬೇಡ ಬಸ್ ಲೇಟು ಅಂದ್ಕೊಂಡು ಇನ್ನು ಈ ಸೈಡ್ ಬಂದ್ವಿ. ಸೊ ಹಿಂಗೆ ಮಂಟೂರ್ ಮೇಲೆ ಬಂದ್ವಿ. ಇನ್ನು ಇವಳು ಮಲ್ಲಿಕಾ ಬಂದಿದ್ಲಲ್ಲ, ಅವಳಿಗೆ ಒಂದು ಸ್ವಲ್ಪ ಮಂಟೂರ್ ಅದನ್ನು ತೋರಿಸಿದ್ರೆ ಆಯಿತು ಅಂದ್ಕೊಂಡ್ವಿ. ಬಟ್ ಈವ್ನಿಂಗ್ ಆಗಿತ್ತು, 5:30 ಆಗಿತ್ತು, 6:30 ಕ್ಲೋಸು. ಹಂಗಾಗಿ ಒಳಗೆ ಹೋದ್ರೆ ಏನು ನೋಡೋಕ್ಕಾಗಲ್ಲ ಅಂದ್ಕೊಂಡು ಟಿಕೆಟ್ ಎಲ್ಲ ತೆಗೆಸ್ಕೊಳ್ಳೋದು ಬೇಡ, ಅಪ್ಪ ಅಮ್ಮ ಒಂದಿನ ಬರಲಿ, ಆಂಟಿ ನಮ್ಮ ಆಂಟಿ ಬರ್ತಾರಲ್ಲ ಅವರು, ಅಪ್ಪ ಅಮ್ಮ ಅಷ್ಟ್ರು ಬರಲಿ, ಒಂದಿನ ಬೇಕಿದ್ರೆ ಕರ್ಕೊಂಡು ಹೋಗಿ ಬರ್ತೀನಿ ನಾನು ಅವ್ರು ಬಂದಾಗ, ಇವಾಗಿಲ್ಲೇ ನೋಡೋಣ ಅಂದ್ಕೊಂಡು ಹೋದ್ವಿ. ಸೊ ಮಸ್ತ್ ಅಂದ್ರೆ ಮಸ್ತ್ ಐತಿ. ಫ್ಯಾಮಿಲಿಗೆ ಒನ್ ಡೇ ಪಿಕ್ನಿಕ್ ಬಂದರೂ ಅಂತೂ ಅಡ್ಡಿ ಇಲ್ಲ, ಎಲ್ಲ ನೋಡೋ ಪ್ಲೇಸ್ ಅಂತೂ ಮಸ್ತ್ ಇದಾವೆ. ಮಕ್ಕಳಿಗಾಯ್ತು, ಕಪಲ್ಸಿಗಾಯಿತು, ಭಾಳ ಅಂದ್ರೆ ಭಾಳ ಎಂಜಾಯ್ಮೆಂಟ್ ಆಗುವಂಥ ಪ್ಲೇಸ್ ಐತಿ. ಬಟ್ ಏನಂತಂದ್ರೆ ದೇವಸ್ಥಾನ. ಸೊ ಇಲ್ಲಿ ಈ ದೇವಸ್ಥಾನದೊಳಗೆ ಎಷ್ಟು ಫೀಸ್ ಐತಂತಂದ್ರೆ, ಎಷ್ಟು ಶಾಂತಿ ಐತಂದ್ರೆ ಅದನ್ನು ಹೇಳೋಕ್ಕೂ ಆಗಲ್ಲ, ಅಷ್ಟು ಶಾಂತಿ ಐತಿ. ಸೊ ಇನ್ನು ಇಲ್ಲಿ ಒಳಗಡೆ ಹೊಂಟಿದ್ವಿ ನಾವು, ಆರೂಢ ಧಾಮ ಅಂತಂದು, ಸಿದ್ಧಾರೂಢ ಮಠ ಇದು. ನಾವು ಫಸ್ಟ್ ನಮ್ಮ ಮದುವೆ ಆದಮೇಲೆ ಫಸ್ಟು ಟೆಂಪಲಿಗೆ ಹೋಗಿದ್ದೆ ಇದೆ. ನಂದು ಬರ್ಡೇ ಇತ್ತು, ನನ್ನ ಬರ್ಡೇಗೆ ಹೋಗಿದ್ವಿ ನಾವು, ಒಳಗಡೆ ಎಲ್ಲ ಹೋಗಿದ್ವಿ. ಸೊ ಆದಷ್ಟು ಆ ವಿಡಿಯೋ ಇದ್ದರೆ ನೋಡ್ತೀನಿ, ನೆಕ್ಸ್ಟ್ ವ್ಲಾಗ್ ಒಳಗೆ ಹಾಕ್ತೀನಿ. ಯಾರಾದರೂ ಮಂಟೂರು ಸುತ್ತಮುತ್ತ ಇದ್ದವರು ಹೋಗಿ ನೋಡ್ಕೊಂಡು ಬರ್ರಿ. ಫ್ಯಾಮಿಲಿಗಾಯಿತು ಮಕ್ಕಳಿಗಾಯಿತು ಭಾಳ ಅಂದ್ರೆ ಭಾಳ ಎಂಜಾಯ್ಮೆಂಟ್ ಐತಿ. ಮಕ್ಕಳಿಗೆ ತೋರಿಸುವಂಥ ಪಿಕ್ಚರ್ಸ್ ನೇಚರ್ಸ್ ಅದಾವು. ಸೊ ಅದರಿಂದ ಮಕ್ಕಳಿಗೆ ಯಾವ ಥರ ಎಲ್ಲಿ ಹಿಂಗಿರಬೇಕು, ಮತ್ತು ಎಲ್ಲ ಥರದ್ದು ಅಂತಂದರೆ ಎಲ್ಲ ಥರದ್ದು ಅದಾವು. ಇದು ನೋಡ್ರಿ ಎಷ್ಟು ಕ್ಯೂಟ್ ಅನಿಸ್ತಾ ನಂಗೆ, ದೀಪ ಇಡೋದು ಅದು ಕೆತ್ತುದು ನೋಡಿಕೊಂಡ್ರೆ ಅದು ಒಂಥರ ಮೈ ಎಲ್ಲ ಜೂಮ್ ಅನ್ಸುತ್ತೆ, ಅಷ್ಟು ಚೆಂದ ಐತಿ. ಇಲ್ಲಿ ಶಿವನ ಮೇಲೆ ನೀರನ್ನ ಹಾಕತ್ತಾಳ ಗಂಗಾದೇವಿ.
ಅದು ಐತಿ. ನೀವು ನೆಕ್ಸ್ಟ್ ಎಂಟ್ರಿ ಆಗೋಣ ಬರ್ರಿ. ಇಲ್ಲಿ ಈ ಸೈಡು ಒಂದು ಶ್ರೀಕೃಷ್ಣ ಪರಮಾತ್ಮ ಅದನಲ್ಲ, ಅವನು ನಾರಾಯಣ ಸ್ವಾಮಿದು ದೇವಸ್ಥಾನದಿದು. ಎಲ್ಲ ನಾರಾಯಣ ಸ್ವಾಮಿದು ಐತಿ. ಎಲ್ಲ ನಾಗಕನ್ಯರು ಅದಾರ, ಇವರೆಲ್ಲ ನಾಗಕನ್ಯರು. ಬಟ್ ನನಗೆ ಆ ಸೈಡ್ ಇದ್ದಿದ್ದು ಗೊತ್ತಿದ್ದಿಲ್ಲ, ವಿಡಿಯೋ ಹಿಂಗೆ ಮಾಡತ್ತಿದ್ನಿ. ಬಟ್ ನಮ್ಮ ಮನೆಯವ್ರು ಅಂದರು ಸಪ್ರೇಟ್ ಇಲ್ಲ ಐತಿ ನೋಡಮ್ಮ, ಇಲ್ಲಿ ನೋಡಿ, ಇಲ್ಲಿ ತೋರಿಸು ಅವ್ರಿಗೆ ಕಾಣುತ್ತಾ ಅಂತ ಹೇಳಿದರು. ಹಂಗಾಗಿ ಮತ್ತೆ ಇನ್ನು ಈ ಸೈಡ್ ತೋರಿಸಿದ್ನಿ. ಈ ಥರ ಸ್ಟ್ಯಾಚ್ಯೂ ಎಲ್ಲ ಈಗಿನ ಕಾಲದಾಗೆಲ್ಲ ಏನು ತೋರ್ಸೋಕ್ಕಾಗಲ್ಲ, ಬರೀ ಪಿಕ್ಚರು ಚಿಂಟು ಅದು ಇದು ತೋರಿಸ್ತಿರ್ತೀವಿ. ಅದ್ರ ಬೆಟರು ಈ ಥರ ಸಂಡೇ ಅಥವಾ ಯಾವುದಾದ್ರೂ ಇವಾಗ 2 ತಿಂಗಳ ಸುಟ್ಟಿ ಅಲ್ಲ, ರಜೆ, ಬೇಸಿಗೆ ರಜೆ ಅಲ್ಲ, ಈ ಥರ ಕರ್ಕೊಂಡೋದಾಗ ಮಕ್ಕಳಿಗೆ ಹೊರ್ಗಿಲ್ದು ಯಾವಾಗಲೂ ಐತಲ್ಲ, ದೇಶ ಸುತ್ತಿ ಕೋಶ ಓದು ಅಂತ ಹೇಳ್ತಾರಲ್ಲ, ಹಂಗೆ ಮಕ್ಕಳನ್ನ ಯಾವಾಗಲೂ ಮನೆಯೊಳಗೆ ಇಡೋಕ್ಕಿಂತ ಹೊರಗೆ ದೇಶ ಅಂದರೆ ದೇಶ ಅಲ್ಲ, ನಮ್ಮ ಸುತ್ತಮುತ್ತ ಪ್ರಪಂಚನ ತೋರಿಸ್ಬೇಕು ಅವರಿಗೆ. ಯಾವ ಥರ ಐತಿ ಏನು ಅದ್ರದ್ದು, ಹೊರಗೆ ಹೋದಾಗ ಹೆಂಗಿರಬೇಕು ಅದೆಲ್ಲ ಕಲಿಯೋದು ಇವಾಗಿಂದನ ಬಿಹೇವಿಯರು. ಸೊ ಹಂಗಾಗಿ ಇಲ್ಲಿ ಗಣಪನ ಇಟ್ಟಾರ. ಸೊ ಇಲ್ಲಿ ಪಾದ ಅದಾವು, ಎಷ್ಟು ದೊಡ್ಡ ದೊಡ್ಡದವು. ಇಲ್ಲಿ ಹನಿ ಹನಿ ನೀರು ಬೀಳತೈತಿ ಶಂಖದಿಂದ. ಸುತ್ತಲೂ ನೇಚರು. ಸೊ ಇಲ್ಲಿ ಒಳಗಡೆ ಏನೈತಲ್ಲ ಎಲ್ಲ ಇವು ಇದಾವೆ, ನೋಡುವಂತಹ ಪ್ಲೇಸ್ ಒಳಗೆ. ಅಂದರೆ ಏನು 3D ಐತಿ. ಮತ್ತು ಭೂಕಂಪ ಆಗೋದು, ಅರ್ಥಕ್ವೇಕ್ ಆಗೋದು. ನೆಕ್ಸ್ಟು ಗಾಜಿನ ಮನೆ ಐತಿ. ಮತ್ತು ಇದು ಕಾರ್ ಓಡಿಸೋದೈತಿ ಒಳಗಡೆ, ಎಲೆಕ್ಟ್ರಿಕಲ್ದು. ಸೊ ಎಲ್ಲ ಅಂದರೆ ಎಲ್ಲ ಮಸ್ತ್ ಐತಿ. ಇಷ್ಟೇ ಜಾಗ ಇದ್ದರೂ ಭಾಳ ಅಂದ್ರೆ ಭಾಳ ಕ್ಯೂಟ್ ಐತಿ. ಇನ್ನು ನಮ್ಮ ಮನೆಯವ್ರಿಗೆ ಇದೊಂದು ಫೇವ್ರೆಟ್ ಜಾಗ. ಅವ್ರು ಆಲ್ಮೋಸ್ಟ್ ಯಾವ ದೇವ್ರನ್ನೂ ಹೋಗಿ ಕೈ ಮುಗಿಯಲ್ಲ, ಯಾವ ದೇವ್ರಿಗೂ ಹೋಗಿ ಕುಂದ್ರಲ್ಲ. ನಾನು ಯಾವಾಗಲೂ ಅಬ್ಸರ್ವ್ ಮಾಡ್ದಂಗೆ, ಅವ್ರು ನನಗೆ ಹೇಳಿಲ್ಲ, ಬಟ್ ನಾನು ಅಬ್ಸರ್ವ್ ಮಾಡ್ದಂಗೆ ಇದು ಒಂದು 3 ಟೈಮ್ಸ್ ಆಯಿತು ನಾವು ಈ ದೇವ್ರಿಗೆ ಹೋಗೋಕೆ. ಇಲ್ಲಿ ಮಾತ್ರ ಆರಾಮಾಗಿ ನಿಂದಿರ್ತಾರೆ. ಸೊ ನಂಗೆ ಇನ್ನೂ ಏನು ಖುಷಿ ಅಂತಂದ್ರೆ, ಒಬ್ಬರು ಗೊತ್ತಿಲ್ಲದೆ ಇರೋರು ಸ್ಲಿಪ್ಪರ್ ಹಾಕ್ಕೊಂಡು ಬರತ್ತಿದ್ರು ಮಠದೊಳಗೆ. ಅವ್ರಿಗೆ ಐತಲ್ಲ, ಇವರು ಡಿಂಪುಣ ಹೊತ್ಕೊಂಡು ಕೂತಿದ್ರು, ಈ ಥರ ಸ್ಲಿಪ್ಪರ್ ಹಾಕ್ಕೊಂಡು ಬರಬೇಡ್ರಿ ಅನ್ನೋದಾಯ್ತು. ನಾನು ಇವ್ರು ದೇವ್ರನ್ನೇ ನಂಬಲ್ಲ, ಯಾಕೆ ಹಿಂಗೆ ಹೇಳ್ತಾರೋ ಅಂತ ಅಂದ್ಕೊಂಡೆ. ದೇವ್ರನ್ನ ನಂಬ್ತಾರೆ, ಬಟ್ ಎಲ್ಲನೂ ಅಂತಂದರೆ ಎಲ್ಲರ ಮುಂದೆ ಇಲ್ಲ, ಎಲ್ಲ ದೇವ್ರಿಗೂ ಹೋಗಲ್ಲ. ಅದು ಏನೋ ಗೊತ್ತಿಲ್ಲ ನನಗೆ. ನಾನು ಅಬ್ಸರ್ವ್ ಮಾಡ್ದಂಗೆ ಪ್ರಕಾರ ಇದು ಒಂದು ದೇವರಲ್ಲಿ ಈ ಗುಡಿಗೆ ಬಂದ್ರೆ ಮಾತ್ರ ಅವರು ಆರಾಮಾಗಿ ಕುಂತು ಭಾಳ ಶಾಂತಿಯಿಂದ ಮನಸ್ಸಿಂದ ಕುಂತು ಒಂದು ಅರ್ಧ ತಾಸು ಏನೂ ಮಾತಾಡಲ್ಲ. ನನ್ನ ಜೊತೆ ಆಯಿತು, ಯಾರ ಜೊತೆ ಆಯಿತು ಮಾತಾಡದೆ ಒಂದು ಅರ್ಧ ತಾಸು ಆರಾಮಾಗಿ ಕೂತು ತಮ್ಮ ಪಾಡಿಗೆ ತಾವು ಎದ್ದು ಬರ್ತಾರೆ. ಸೊ ಅದನ್ನ ಅರ್ಥ ಮಾಡ್ಕೊಂಡೀನಿ. ಇಲ್ಲಿಗೆ ಬಂದ್ವಿ ಅಂದ್ರೆ ಅವ್ರ ಪಾಡಿಗೆ ಬಿಟ್ಬಿಟ್ಟಿರ್ತೀವಿ. ಬಟ್ ಈ ಸಾರಿ ಪಾಪು ಜೊತೆ ಹೋಗಿವಲ್ಲ, ಅವರಿಗೆ ಹಾಗಾಗಿ ಹೆಂಗೆ ಗೊತ್ತಿಲ್ಲ. ಇನ್ನು ಇದು ಬಂದು ಮಠ. ಎಲ್ಲ ಸಿದ್ಧಾರೂಢ ಸ್ವಾಮಿಗಳು ಒಂದು ಸ್ಟ್ಯಾಚ್ಯೂ ಅದಾವಿಲ್ಲಿ. ಸೊ ಇಷ್ಟು ದೊಡ್ಡದೈತೆ ನೋಡ್ರಿ. ಇಲ್ಲಿ ಟೈಲ್ಸ್ ಎಲ್ಲ ಹೆಂಗಂದ್ರೆ ಒಂದು ನೀರಿನ ಅಲೆಗಳಿರ್ತಾವಲ್ಲ, ಆ ಥರ ಓಡಾಡ್ದಂಗೆ ಆಗ್ತೈತಿ, ಆ ಥರ ಟೈಲ್ಸ್ ಅದಾವು. ಭಾಳ ಕ್ಲೀನ್ನೆಸ್ನ ಮೇಂಟೈನ್ ಮಾಡ್ಯಾರ. ಇಲ್ಲಿ ಇಂಥ ಜಾಗಕ್ಕೆ ಹೋದಾಗ ನಿಜ ಒಂದು ಮನಸ್ಸು ಪಾಸಿಟಿವ್ ವೈಬ್ ಬರುತ್ತೆ. ಎಷ್ಟು ಟೆನ್ಷನ್ ಇರಲಿ, ಈ ಥರ ಒಂದು ಇಲ್ಲೇ ಅಂತಲ್ಲ, ಎಲ್ಲೇ ಒಂದು ದೇವಸ್ಥಾನದಾಗ ಹೋಗಿ ಒಂದು 5 ನಿಮಿಷ 10 ನಿಮಿಷ ಕೂತು ಅಲ್ಲಿ ಸುತ್ತಮುತ್ತ ಇರೋ ಒಂದು ಗಿಡ ಆಯಿತು, ನೇಚರ್ ಆಯಿತು, ನೀರಾಯಿತು, ಎಲ್ಲನೂ ಎಂಜಾಯ್ ಮಾಡಿ ಒಂದು ಅರ್ಧ ತಾಸು ಏನೂ ಇಲ್ಲ ಲೈಫ್ ಒಳಗೆ ಅಂದ್ಕೊಂಡು ಆರಾಮಾಗಿ ಕುಂತು ಬಂದ್ರೆ ಆ ಜೀವನದೊಳಗೆ ಆ ದಿನದಂಥ ಚಲೋ ದಿನ ಯಾವುದೂ ಇಲ್ಲ ಅಂತ ಹೇಳ್ತೀನಿ. ಸೊ ಇನ್ನು ಎಲ್ಲ ದೇವರು ಅಂದರೆ ಎಲ್ಲ ದೇವ್ರದ್ದು ಸ್ಟ್ಯಾಚ್ಯೂ ಹಾಕ್ಯಾರ. ಸಿದ್ಧಾರೂಢ ಮಠದ್ದು, ಮತ್ತು ಪೂರಿ ಸ್ವಾಮಿಗಳದ್ದೋಯ್ತು, ಎಲ್ಲ ಥರದ್ದು ಹಾಕ್ಯಾರ. ಸೊ ಇಲ್ಲಿ ಪ್ರತಿಯೊಂದ್ರದ್ದು ಕೋಟ್ಸ್ ಕೂಡ ಬರ್ದಾರ, ಈ ಥರ ಇರಬೇಕು, ಈ ಥರ ಬಿಡಬೇಕು ಅಂತ. ಇನ್ನು ಇದು ಸಿದ್ಧಾರೂಢ ಸ್ವಾಮಿಗಳ ಒಂದು ಪಾದ. ಒಂದು ದರ್ಶನ ಮಾಡೋಕೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಆಗತ್ತೆ ನಮ್ಗೆ. ಇಷ್ಟ ಸಿಂಪಲ್ ಐತಿ, ಭಾಳ ಅಂದ್ರೆ ಭಾಳ ಚಲೋ ಐತಿ. ಇನ್ನು ಇಲ್ಲಿ ಒಂದು ತೋರಿಸ್ತೀನಿ. ಇಲ್ಲಿ ಒಳಗೆ ಪ್ರವೇಶ ಇಲ್ಲ. ಸೊ ಇದನ್ನು ಸ್ಟ್ಯಾಚ್ಯೂ ಇದು, ಬಟ್ ನೋಡೋಕೆ ಏನೋ ಒಂಥರ ಭಯನ ಆಗುತ್ತೆ ಹೆಂಗೋ ಅಂದ್ರೂ. ಸಿದ್ಧಾರೂಢ ಸ್ವಾಮಿಗಳು ಒಂದು ಸರ್ಪದ ಮೇಲೆ ಮಲ್ಕೊಂಡಿರೋದು, ಅದಕ್ಕೆ ಕೆತ್ತಿದಾರ, ಬಟ್ ಅದು ನೋಡಿದ್ರೆ ರಿಯಲ್ ಅನ್ಸುತ್ತಾ. ಸೊ ಇನ್ನು ಒಂದು ಸ್ವಲ್ಪ ದೊಡ್ಡದು ಮಠ ಇದೆ ನೋಡಿ. ನಮ್ಮ ಮನೆಯವ್ರು ಇಲ್ಲಿ ಬಂದರು ಅಂದ್ರೆ ಅವ್ರು ಒಬ್ಬರೇ ಕುಂದಿರ್ತಾರೆ, ಸೈಲೆಂಟಾಗಿ ಕುಂದಿರ್ತಾರೆ. ಇನ್ನು ಇದು ಜಾಗ ದೊಡ್ಡದಿರೋದಕ್ಕೆ ಅವ್ರಿಗೆ ಆಟ ಆಡೋಕೆ ಮಸ್ತ್ ಆಗ್ಬಿಟ್ಟೈತಿ. ಸೊ ಅಲ್ಲಿ ಅದ್ರಾಗ ಅದ್ರ ಮಕ್ಕಳನ್ನ ಆಟ ಆಡೋಕೆ ಬಿಡಬೇಡ್ರಿ ಅಂತಂದು, ಹಂಗಾಗಿ ಎಲ್ಲೂ ಬಿಟ್ಟಿರಲಿಲ್ಲ, ಅಲ್ಲೇ ನಮ್ಮ ಜೊತೆನೇ ಇದ್ದರು. ಇನ್ನು ಇಬ್ಬರು ಕೂತು ಬಾಬಾ ಅನ್ನತ್ತಿದ್ವಿ. ಅಂಶು ಬಂದ್ಲು, ಅನ್ವಿಕಾ ನನ್ನ ಹತ್ರನೇ ಬರತ್ತಳ, ಬಟ್ ಫೈನಲಿ ಅವ್ರ ಡ್ಯಾಡಿ ಹತ್ರ ಹೋದ್ಲು. ಆಮೇಲೆ ಹೆಣ್ಮಕ್ಳು ಯಾವಾಗಲೂ ಅವ್ರ ತಂದೆನೇ ಇಷ್ಟಪಡ್ತಾರಲ್ಲ, ಹಾಗಾಗಿ ಏರ್ ಬ್ಯಾಂಡ್ನ ತೊಗೊಂಡೋಗಿದ್ನಿ. ಅವ್ರು ಹಾಕ್ಕೊಳ್ಳೇ ಇಲ್ಲ, ತೆಗ್ದು ಹೋಗ್ಯಾತ್ರು. ಇನ್ನು ಬೇಡ ಸುಮ್ಮನೆ ಅವ್ರು ಹಾಕ್ಕೊಳ್ಳಿಲ್ಲ ಅಂದ್ರೆ ಬೇಡ ಅಂದ್ಕೊಂಡು ಇದು ಮಾಡಿದ್ನಿ. ಇಲ್ಲೇ ದೀಪಸ್ತಂಭ ಇತ್ತು. ಎಷ್ಟು ಕೆತ್ತನೆ ಚಂದ ಮಾಡ್ಯಾರ ಅಂದ್ರೆ ಅಷ್ಟು ಚಂದ ಮಾಡ್ಯಾರ. ಇಷ್ಟ ಜಾಗದೊಳಗೆ ಭಾಳ ಅಂದ್ರೆ ಭಾಳ ಕ್ಯೂಟ್ ಐತಿ ಎಲ್ಲ ಪ್ಲೇಸ್ ನೋಡೋಕ್ಕಾಯ್ತು. ಸೊ ಇಲ್ಲಿಂದ ಒಂದು ಸ್ವಲ್ಪ ಮುಂದ್ಗಡೆ ಹೊರಗೆ ಹೋದ್ರೆ
ಒಂದು ಸಲ ಅಲ್ಲಿ ದೊಡ್ಡದು ಶಿವನ ಮೂರ್ತಿ ಐತಿ, ಅಲ್ಲಿ ಒಂದು ಸಾರಿನೂ ಹೋಗಿಲ್ಲ ನಾನು. ಇಲ್ಲೆಲ್ಲ ಹೋಗೀನಿ, ಅಲ್ಲಿ ಹೋಗಿಲ್ಲ. ಸೊ ಅಲ್ಲಿಗೂ ಒಂದು ಸಾರಿ ಹೋಗಿ ಬರ್ಬೇಕು ಅನ್ನೋದೈತಿ. ಕರ್ಕೊಂಡು ಹೋಗ್ತಾರೆ ನೋಡೋಣ. ಎಲ್ಲ ಸರ್ಪ್ರೈಸ್ ನನಗೆ ಇವತ್ತಿದೆಯಲ್ಲ, ಹಂಗಾಗಿ ನನ್ಗೆ ಏನು ಮಾಡೋಕ್ಕಾಗವಲ್ದು, ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲೆಲ್ಲಿಲ್ಲ ಅಂತಂದು. ಇನ್ನು ಚಾಮುಂಡಿ ಶಕ್ತಿ ಚಾಮುಂಡಿ ತಾಯಿದು ಒಂದು ಶಕ್ತಿ ಪ್ರದರ್ಶನ ಮಾಡಿರೋದೊಂದು ಇಟ್ಟಾರ. ನೆಕ್ಸ್ಟು ಸೊ ಇಲ್ಲಿಂದ ನಾವು ಮುಗಿಸ್ಕೊಂಡು ಇಲ್ಲೆಲ್ಲ ನೋಡಿದ್ವಿ. ಜಸ್ಟು ಹೊರಗಡೆ ಅಷ್ಟೇ ನೋಡಿದ್ವಿ, ಒಳಗೆ ಏನೂ ಹೋಗಿಲ್ಲ. ನೋಡೋಣ ಅಪ್ಪ ಅಮ್ಮ ಬಂದ್ರೆ ಕರ್ಕೊಂಡು ಹೋಗ್ಬೇಕಂತ. ಇಲ್ಲಿ ಏನೇನೈತಿ ಅಂತ ಹಾಕ್ಯಾರ ನೋಡ್ರಿ. ಔಟೆಲ್ಲ ಅರ್ಥಕ್ವೇಕ್ ಆಗೋದಾಯ್ತು. ನೆಕ್ಸ್ಟು ಇಲ್ಲಿ ಕಾರ್ ಡ್ರೈವಿಂಗು ಪ್ರತಿಯೊಂದ್ರದ್ದು ಹಾಕ್ಯಾರ. ಸೊ ಈ ಥರ ಐತಿ. ಹೊರಗಡೆ ಔಟ್ಸೈಡ್ ಈ ಥರ ಐತಿ. ಪಾರ್ಕಿಂಗಿಗೆಲ್ಲ ಐತಿ. ಕಾರ್ ಪಾರ್ಕಿಂಗ್ ಆಯಿತು, ಬೈಕ್ ಆಯಿತು, ಎಲ್ಲನೂ ಐತಿ. ನಮ್ಮ ಮನೆಯವರು ಬೈಕ್ ಪಾರ್ಕಿಂಗ್ ಹಾಕಿದ್ರಲ್ಲ, ಅಲ್ಲಿ 5 ರೂಪಾಯಿ ಚಾರ್ಜ್ ಇದೆ ಬೈಕಿಗೆ. ಸೊ ಅವ್ರು ಬರತ್ರು. ಇನ್ನು ಹೋಗಿ ನೆಕ್ಸ್ಟ್ ಅಲ್ಲೊಂದಿಷ್ಟು ನೋಡಬೇಕು ಅನ್ನೋದೈತಿ. ಕರ್ಕೊಂಡು ಹೋಗ್ತಾರೆ ಏನೋ ನೋಡೋಣ, ಕೇಳ್ತೀನಿ. ಅವ್ರದ್ದೆಲ್ಲ ಐಡಿಯಾ ಏನೇನೋ ಐತಿ, ಬಟ್ ಏನೋ ಅವ್ರು ನನಗೆ ಹೇಳಲ್ಲ. ಬಾ ಅಮ್ಮ, ನೀ ಬಾ ಅಮ್ಮ ಅಂತ ಹೇಳಿದಂದೇ ಮಾಡ್ತಿರ್ತಾರೆ. ಫೈನಲಾಗಿ ಇಲ್ಲಿಗೂ ಕರ್ಕೊಂಡು ಬಂದರು. ಸೊ ಇದೇ ಶಿವನ ಒಂದು ಮೂರ್ತಿ. ಒಂದು ಸಾರಿನೂ ನಾನು ಹೋಗಿಲ್ಲ, ಇನ್ನು ಇವ್ರನ್ನೂ ತೋರಿಸ್ಬೇಕು. ದೇವ್ರದ್ದು ಹೊರಗಡೆ ಎಲ್ಲ ನೀರ್ದು ಎಲ್ಲ ಒಂಥರ ತೋರಿಸ್ದಾಗ ಅವ್ರಿಗೆ ಐತಲ್ಲ ಮೈಂಡ್ ಫ್ರೆಶ್ ಅನ್ಸುತ್ತೆ ಮಕ್ಕಳಿಗೆ. ಸೊ ಯಾವುದು ಇವಾಗ ಮನೆಯೊಳಗೆ ಕಿರಿಕಿರಿ ಮಾಡಿದಾಗ ನಾವು ಹೆಂಗೆ ಹೊರಗಡೆ ಗಿಡ ತೋರಿಸಿ, ಪಕ್ಷಿ ತೋರಿಸಿ, ನೆಕ್ಸ್ಟು ಏನೋ ಒಂದು ತೋರಿಸಿ ಊಟ ಮಾಡಿಸ್ತೀವಲ್ಲ ಆ ಥರ ಭಾಳ ಅಂದ್ರೆ ಭಾಳ ಕ್ಯೂಟು. ಇನ್ನು ಇದು ನೋಡ್ರಿ, ಸ್ಟ್ಯಾಚ್ಯೂ ಎಲ್ಲ ಈ ಥರ ಹಳೆ ಕಾಲದ್ದು ಸಿಮೆಂಟ್ ಇಲ್ಲೇ ಕೆತ್ತಾರ ಅನ್ಸುತ್ತೆ. ಸ್ವಲ್ಪ ಬಿರುಕು ಬಿಟ್ಟಾವು. ಭಾಳ ಅಂದ್ರೆ ಭಾಳ ಕ್ಯೂಟ್. ವಿಷ್ಣುನ ಕಾಲು ಒತ್ತದದು ಅದು ಐತಿ. ನೆಕ್ಸ್ಟ್ ಇಲ್ಲೇ ಎಂಟ್ರೆನ್ಸ್ ಈ ಥರ ಐತಿ. ಯಾವುದು ವೆಹಿಕಲ್ಸ್ ಒಳಗಡೆ ಅಲೋ ಇಲ್ಲ, ಬಟ್ ಬೋಟಿಂಗ್ ಐತಿ. ಅದು ಯಾವಾಗೋ ಒಂದು ಸಾರಿ ಅಂತ ನನಗೆ ಅಲ್ಲೋದ್ಮೇಲೆ ಗೊತ್ತಾಗಿದ್ದು ಬೋಟಿಂಗು ಐತಿ. ಬಟ್ ಅಮಾವಾಸ್ಯೆ ಒಂದು ಸಾರಿ ಅಷ್ಟೇ ಇರುತ್ತಾ ಯಾವಾಗಾದರೂ ಅಂತಂದು. ಸೊ ನಾನು ಹೊಂಟೀವಿ. ಏನು ಅಂತಂದರೆ ಇಲ್ಲಿ ಮುಂದ್ಗಡೆ ಒಂದು ಸ್ವಲ್ಪ ಭಯ ಅನ್ನಿಸ್ತು. ಯಾಕಂದ್ರೆ ಅಲ್ಲಿ ಈ ಥರ ಸಿಸ್ಟಮ್ ಇಲ್ಲ. ಒಳಗೆ ಪಳಿ ಹಾಕ್ಬಿಟ್ಟಾರ. ಅವು ಪಳಿ ಅಳಿಗಾಡ ಹಾಕ್ಬಿಟ್ಟಿದ್ವು, ಅದ್ರ ಸಂಬಂಧ ಅದು ಒಂದೀಟು ಭಯ ಅನ್ನಿಸ್ತು. ಹೆಂಗೋ ಹೊಂಟೀವಿ. ಅವರು ನಮ್ಮ ಮನೆಯವರೇ ತಮ್ಮದೇ ಒಂದು ಲೋಕದೊಳಗಿರ್ತಾರೆ. ವಿಡಿಯೋ ಅವರಿಗೆ ಮಾಡೂ ಅನ್ನೋಕ್ಕಾಗಲ್ಲ, ಇದ್ರಾಗ ವಿಡಿಯೋದಾಗ ನೋಡ್ರಿನೂ ಅನ್ನೋಕ್ಕಾಗಲ್ಲ. ಅವ್ರು ಹಂಗೆ. ಅವ್ರಿಗೆ ಹೆಂಗಂತಂದ್ರೆ ವಿಡಿಯೋ ಮಾಡಬೇಡನೂ ಅನ್ನಲ್ಲ, ನಾನು ತೋರಿಸ್ಬೇಡನೂ ಅನ್ನಲ್ಲ, ಇದ್ದು ಬಿಡ್ತಾರೆ. ಆದ್ರೆ ಅವರು ಸೊ ಹಂಗಾಗಿ ಅಷ್ಟೇ, ನಾನಾಗಲೇ ತೋರಿಸ್ದಾಗ ಅಷ್ಟೇ ಒಂದು ಸ್ವಲ್ಪ ಹಿಂಗೆ ಹಾಯ್ ಮಾಡ್ತಾರೋ, ಸ್ಮೈಲ್ ಮಾಡ್ತಾರೋ, ಮುಗೀತು ಇಷ್ಟ. ಸೊ ಇಲ್ಲೇ ನೋಡ್ರಿ ಪಳಿ ಹಾಕ್ಬಿಟ್ಟಾರ. ಭಯ ಅಂದ್ರೆ ಭಯ ಆಗತೈತಿ. ಕೆಳಗೆ ನೋಡ್ಕೊತ ಹೋದ್ರೆ ಭಯ ಅನ್ಸುತ್ತೆ. ಮ್ಯಾಲೆ ನೋಡ್ಕೊಂಡು ಬರ್ರಿ ಅಂತಂದ್ರೆ ಹಂಗಾಗಿ ಹೊಂಟಿದ್ವಿ. ಫೈನಲಿ ಶಿವನ ಮೂರ್ತಿ ಕಡೆ ಬಂದ್ವಿ ನಾವು. ಇಷ್ಟು ದೊಡ್ಡ ಮೂರ್ತಿ ನಾನು ನೋಡಿರೋದು ಅಂತಂದ್ರೆ ಬಿಜಾಪುರ ಶಿವಗಿರಿ ಒಳಗೆ ಒಂದೈತಿ. ನೆಕ್ಸ್ಟು ಮುರುಡೇಶ್ವರಕ್ಕೆ ಹೋಗಿದ್ವಲ್ಲ, ಮುರುಡೇಶ್ವರ ಇದಕ್ಕಿಂತ ದೊಡ್ಡದು, ಬಟ್ ಅದ್ರ ಸ್ವಲ್ಪ ಆದರೂ ಐತಿ. ಇದು ಭಾಳ ಅಂದ್ರೆ ಭಾಳ ಚಂದ ಐತಿ. ಹೆಂಗಂತಂದ್ರೆ ಫುಲ್ಲು ಸಿಮೆಂಟಿಂದ ಕೆತ್ತಾರಲ್ಲ, ಹಂಗಾಗಿ ಒಂದು ಸ್ವಲ್ಪ ಬಿರುಕು ಅನ್ನೋದು ಬಿಟ್ಟರೆ ಏನಿಲ್ಲ. ನಾನು ಅದನ್ನೇ ಕೇಳತ್ತಿದ್ದೆ, ಹೆಂಗೆ ನಂಗೆ ಸಿಮೆಂಟ್ ಇಲ್ಲ ಗೊತ್ತಿದ್ದಿಲ್ಲ. ಹೆಂಗೆ ಕೆತ್ತಾರ ಅವ್ರು ಕಲ್ಲು ತೊಗೊಂಡು ಬಂದು ಇಲ್ಲೇ ಕಲ್ಲಿಟ್ಟು ಕೆತ್ತಾರೋ ಅಥವಾ ಹೆಂಗೆ ಅಂತ ಕೇಳಿದಾಗ, ಇಲ್ಲಮ್ಮ ಅದು ಸಿಮೆಂಟಿಂದು, ಹಂಗೆ ಕೆತ್ತಕ್ಕಾಗತ್ತೆ, ಅಲ್ಲಿಂದ ಇಲ್ಲಿ ಮಿಡಲ್ ಅದು ನೀರಿನೊಳಗೆ ಅಂತ ಹೇಳಿದರು. ಸೊ ಇನ್ನು ಶಿವನ ಒಂದು ದರ್ಶನ ತೊಗೊಂಡ್ವಿ. ಶಿವಲಿಂಗದ್ದು ಒಂದಿಷ್ಟು ಕುಂದ್ರಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಬಿಸಿಲು ಜಾಸ್ತಿ ಇತ್ತು. 5:45 ಏನೋ ಆಗೈತಿ, ಅಂದ್ರೂ ಅಷ್ಟು ಬಿಸಿಲಿತ್ತು. ಭಾಳ ಅಂದ್ರೆ ಭಾಳ ಬಿಸಿಲಿತ್ತು. ಹಂಗಾಗಿ ನಮ್ಗೆ ಕುಂದ್ರಕ್ಕಾಗಲಿಲ್ಲ. ಕಾಲೂ ಅಷ್ಟು ಸುಡಾತ್ಬಿಟ್ಟಿದ್ವು. ಅದು ನಾವು ಅಲ್ಲೇ ಸ್ಲೀಪರ್ ಅಲ್ಲೇ ಬಿಟ್ಟಿದ್ರಿಂದ ಕಾಲೂ ಸುಡಾತಿದ್ವು. ಬಟ್ ನೋಡೋಕೆ ಮಾತ್ರ ವ್ಯೂ ಮಸ್ತ್ ಐತಿ. ಒಳಗೆ ಮೀನಾಯಿತು, ಏನೂ ತಂದಿರಲಿಲ್ಲ. ನಾವು ಇಲ್ಲಿ ಹೋಗ್ತೀವಿ ಅನ್ನೋದು ಗೊತ್ತಿರಲಿಲ್ಲಲ್ಲ. ಗೊತ್ತಿತ್ತಂದ್ರೆ ಮನೆಯೊಳಗೆ ಚುರುಮುರಿದ್ವು, ಅದನ್ನಾರು ತೊಗೊಂಡು ಬರ್ತಿದ್ವಿ. ಅಲ್ಲಿ ಮಾರೋಕ್ಕೂ ಇಟ್ಟಿಲ್ಲ. ಅಲ್ಲಿ ಶೃಂಗೇರಿ ಒಳಗೆ ಇಟ್ಟಿದ್ರು, ಆ ಥರ ಇಲ್ಲಿ ಇಟ್ಟಿದ್ರೆ ಹಾಕ್ತಿದ್ವಿ. ಬಟ್ ಅದು ಇಲ್ಲೂ ಇಟ್ಟಿಲ್ಲ. ಸೊ ನೋಡಾತಿದ್ವಿ ಹಂಗೆ. ಇವರಿಗೆ ನಮ್ಮ ಚಂಪು ಡಿಂಪುಗೆ ಹೆಂಗಂದ್ರೆ ಫುಲ್ ಹೊಸ ಜಾಗ ಅಲ್ಲ, ಹಿಂಗೆ ನೋಡಾತ್ಬಿಟ್ಟಾರ. ಅವ್ರಿಗೆ ಎಷ್ಟು ಹಸಿವಾಗೈತಿ ಅಂದ್ರೆ ಮಾರ್ನಿಂಗ್ ಒಂದು 11:15 ಹಾಲು ಕುಡಿದವರು ಈವ್ನಿಂಗ್ 5:40 ಆದರೂ ಇನ್ನೂ ಹಾಲು ಅಂತ ಅಂತಿಲ್ಲ. ನಾನು ಕುಡ್ಸಕ್ಕೆ ಹೋದ್ರೂ ಕುಡಿತಿಲ್ಲ, ಹಂಗದಾರ. ಅವರಿಗೆ ಹೊರಗೆಲ್ಲ ನೋಡಾತ್ತಾರಲ್ಲ, ಅಟ್ರಾಕ್ಷನ್ ಆಗತೈತಿ ಅವರಿಗೆ. ಕಣ್ಣಿಗೆ ಮಕ್ಕಳಿಗೆ ಐತಲ್ಲ ಎಷ್ಟು ನೆನಪಿನ ಶಕ್ತಿ ಇರುತ್ತೆ ಅಂದರೆ, ಈ 4 ವರ್ಷ ಅವ್ರು 4 ವರ್ಷ ಆಗೋದ್ರೊಳಗೆ ಭಾಳ ಅಂದ್ರೆ ಭಾಳ ಒಂದು ಇಂಟೆಲಿಜೆಂಟ್ ಪವರ್, IQ ಪವರ್ ಜಾಸ್ತಿ ಇರುತ್ತಂತ. ಹಂಗಾಗಿ ನಾವು ಏನೇ ತೋರಿಸಿದ್ರು ಅವರು ಮುಂದೆ ಅದನ್ನು ಕಂಡುಹಿಡಿತಾರಂತ ಹೇಳ್ತಾರೆ. ಹಂಗಾಗಿ ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ಬಿಸಿಲಿತ್ತು, ಹಾಗಾಗಿ ನಾವು ವಾಪಸ್ ಹೋಗಿ ಅಲ್ಲಿ ಕುಂದ್ರಣ ಎಲ್ಲಾದರೂ ಮುಂದೆ ಅಂತಂದು ಅವ್ರು ನಮ್ಮ ಮನೆಯವ್ರು ಹೊಂಟಿದ್ರು. ಫೈನಲಿಗೆ ಈ ಥರ ಮುಂದೆ ನಂದಿ ಐತಿ. ಇಲ್ಲೇ ಒಂದು ಸ್ವಲ್ಪ ಕೂತ್ವಿ, ನೆರಳಿತ್ತು. ಎಷ್ಟು ನಮ್ಮ ಡಿಂಪು ಇದಲ್ಲ, ಒಂದು ಸ್ವಲ್ಪ ಹೆಜ್ಜೆ ಇಡಾತ್ತಳ. ಒಂದು 8-9 ಸ್ಟೆಪ್ ಇಟ್ಟು ಬೀಳಾತ್ತಳ. ಅದು ಖುಷಿ. ಒಂದು ಮೊದಲ ಹೆಜ್ಜೆ, ಅದು ಹೆಂಗೋ ಇರಲಿ,
ಅದು ತೊದಲು ನುಡಿ ಆಯಿತು, ಮೊದಲ ಹೆಜ್ಜೆ ಆಯಿತು. ಒಂದು ತಂದೆ ತಾಯಿಗೆ ಒಂಥರ ಎಷ್ಟು ಕೋಟಿ ಕೊಟ್ಟರು ಆ ಒಂದು ಖುಷಿ ಸಿಗಲ್ಲ ದುಡ್ಡಿನೊಳಗೆ. ಈ ಥರ ಅಷ್ಟು ಖುಷಿ ಸಿಗುತ್ತೆ ಇವ್ರು ಆಟ ಆಡೋದು ನೋಡಿ. ಬಟ್ ಚಂಪು ಇನ್ನೂ ಆಡಾಡತ್ತಿಲ್ಲ, ಎದ್ದು ನಿಂದ್ರಲ್ಲ. ಆಕಿ ಸ್ವಲ್ಪ ಹುಟ್ಟಿದಾಗಿಂದನೂ ವೀಕ್ ಅದಲ್ಲ, ಹಾಗಾಗಿ ಆಕಿಗೆ ಎದ್ದು ಏನಾದರೂ ಸಪೋರ್ಟ್ ಇದ್ರೆ ಅಷ್ಟೇ ಎದ್ದು ನಿಂದಿರ್ತಾಳೆ, ಇಲ್ಲ ಅಂದರೆ ಇಲ್ಲ. ಸೊ ಇನ್ನು ನೋಡ್ರಿ ನಮ್ಮ ತಂಗಿ ತುಂಟಾಟ ಚೇಷ್ಟೆನೇ ಇದು. ಅಕ್ಕ ಅಲ್ಲಿ ನಿಂದ್ರಿಸು, ಅಕ್ಕ ಇಲ್ಲಿ ನಿಂದ್ರಿಸು, ಬರೀ ಚಂಪು ಕೊಡು ಡಿಂಪು ಕೊಡು, ನಾನು ಆರಾಮಾಗಿ ಅಡ್ಡಾಡು ಒಂದು ಸ್ವಲ್ಪ ಅಂದರೆ ಅವಳನ್ನು ಕರ್ಕೊಂಡು ಹೋಗ್ತೀನಿ ಇವಳನ್ನು ಕರ್ಕೊಂಡು ಹೋಗ್ತೀನಿ ಅಂತಂದು ಏನೋ ಒಂಥರ ಅದ್ರ ಹೇಳ್ತಾರಲ್ಲ ಮನೆಯೊಳಗೆ ಅಕ್ಕ ತಂಗಿ ಯಾರಾದರೂ ಈ ಥರ ಇದ್ರೆ, ಈ ಥರ ಸಪೋರ್ಟ್ ಮಾಡಿದ್ರೆ ಆಯ್ತಲ್ಲ ಇನ್ನೂ ಚಲೋ ಆಗುತ್ತೆ. ನಮ್ಮ ಪ್ರತಿಯೊಂದು ವಿಡಿಯೋ ಆಯಿತು ಇವಾಗಂತೂ ಇಕ್ಕಿರ ಮಾಡ್ತಾಳೆ. ಅದು ವಿಡಿಯೋ ಅಂತನಲ್ಲ, ಅಕ್ಕ ತಂಗಿ ಏನೋ ಒಂದು ನೋವು ಹೇಳ್ಕೊಳಕ್ಕಾಯ್ತು, ಏನೋ ಒಂದು ಶೇರ್ ಮಾಡೋಕ್ಕಾಯ್ತು, ಕಮೆಂಟ್ ಆಯಿತು, ಒಂದು ಕಾಡ್ಸೋಕ್ಕಾಯ್ತು, ಎಲ್ಲದಕ್ಕೂ ಒಂದು ಅಕ್ಕ ತಂಗಿ ಇರಬೇಕು ಅಂತ ಹೇಳ್ತಾರೆ. ಇನ್ನು ಫೈನಲ್ ಆಗಿ ಪ್ಲೇಸ್ ಎಲ್ಲ ಮುಗೀತು. ಸೊ ಹೋಗಬೇಕು ಊರಿಗೆ. ಇನ್ನು ಹೋಗಿ ಇಲ್ಲಿ ಬಾಗಲಕೋಟೆಗೆ ಹೋಗಬೇಕು ಅಂತ ಅಂದ್ಕೊಂಡಿವಿ, ಸೆಲೆಬ್ರೇಟ್ ಮಾಡಬೇಕು ಅಂತಂದು. ಆ್ಯಕ್ಚುಲಿ ನಾವು ಲಾಸ್ಟ್ ಮೊನ್ನೆ ನಮ್ಮ ಚಂಪು ಡಿಂಪು ಬರ್ಡೇಗೆ ಹೋಗಿದ್ವಲ್ಲ, ನಾವು ಅವತ್ತೇ ನಮ್ಮ ಆ್ಯನಿವರ್ಸರಿನೂ ಸೆಲೆಬ್ರೇಟ್ ಮಾಡ್ಕೊಂಡು ಬಂದೀವಿ. ಯಾಕಂದ್ರೆ ನಮ್ಗೆ ಪದೇ ಪದೇ ಹೋಗೋದಾಗಲ್ಲ ಮಕ್ಕಳು ಕರ್ಕೊಂಡು ಅನ್ನೋ ಒಂದು ರೀಸನಿಗೋಸ್ಕರ ಅಲ್ಲೇ ಮಾಡ್ಕೊಂಡು ಬಂದೀವಿ. ಹಾಗಾಗಿ ಇವತ್ತು ಏನು ಸೆಲೆಬ್ರೇಟ್ ಮಾಡೋದು ಬೇಡ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಅಡ್ವಾನ್ಸ್ ಮಾಡ್ಕೊಂಡು ಬಂದಿದ್ವಲ್ಲ, ಸೊ ಹಂಗಾಗಿ ಮನೆಯೊಳಗೆ ದೇವಸ್ಥಾನಕ್ಕೆ ಹೋಗಿ ಒಂದು ದರ್ಶನ ತೊಗೊಂಡು ಬಂದ್ರೆ ಸಾಕು ಅಂತಂದು ಬ್ಲೆಸ್ಡ್ ಅಂತ ಹೇಳ್ಕೊಂಡು ನಾವು ಇವತ್ತೇನು ಕೇಕ್ ಅದು ಕಟ್ ಮಾಡತ್ತಿಲ್ಲ. ಬಟ್ ಎಂಜಾಯ್ ಮಾಡೀವಿ, ಮೊನ್ನೆನೇ ಸೆಲೆಬ್ರೇಟ್ ಮಾಡ್ಕೊಂಬಂದೀವಿ. ಹಾಗಾಗಿ ನಾನು ಇವತ್ತು ಅದನ್ನು ಅಪ್ಲೋಡ್ ಇವತ್ತೇ ವಿಡಿಯೋನ ಆಯಿತು, ಫೋಟೋಸ್ ಆಯಿತು ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಾರಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಇನ್ಸ್ಟಾಗ್ರಾಮ್ ಐ ಡಿನ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಇದು ನೋಡಿರಿ ನಮ್ಮ ತಂಗಿ ತೋರಿಸಿದ್ಲು. ಆಕೆ ಹೆಂಗಂದ್ರೆ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿರ್ತಾಳೆ. ಅದು 5 ಕಡೆ ಹೂವು ಅಳ್ದಂಗೆ ಅಳೈತಿ. ಯಾವಾಗಲೂ ಎಲ್ಲಿ 3, 4 ಇರುತ್ತಲ್ಲ, ಅದು ಎಷ್ಟು ಕ್ಯೂಟಾಗಿ ಅಂದ್ರೆ ಅಷ್ಟು ಕ್ಯೂಟಾಗಿತ್ತು. ಇನ್ನು ಫೈನಲಾಗಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಹೆಂಗಿತ್ತು ಅಂತ ನೋಡಿರಿ. ಸೊ ಎಲ್ಲ ರೆಡಿನೇ ಇತ್ತು. ನಾವು ಕೇಕು ಅದೇ ಇತ್ತು, ಇವ್ರಿಗೆ ಬರ್ಡೇಗೆ ತೊಗೊಂಡು ಹೋಗಿದ್ವಲ್ಲ ಅದೇ ಕೇಕನ್ನು ಸುಮ್ಮನೆ ಒಂದು ಅಂದರೆ ಇದಕ್ಕೂ ಎಕ್ಸ್ಟ್ರಾ ಪೇ ಮಾಡಬೇಕು, ಎಕ್ಸ್ಟ್ರಾ ಬೇರೆ ಪೇನೇ ಮಾಡೋದು. ಇದಕ್ಕೆ ಅಮೌಂಟು ಬೇರೆನೇ ಇರುತ್ತೆ. ಅಲ್ಲಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಹಾಕ್ತಾರಲ್ಲ ಅವರು. ಹಾಗಾಗಿ ನಾವಂದ್ವಿ ಒಂದೇ ಟೈಮ್ ಒಳಗೆ ಮಾಡ್ಕೋತೀವಿ, 1 ತಾಸು ಇರುತ್ತಲ್ಲ ಅದ್ರೊಳಗೆ ಮಾಡ್ಕೋತೀವಿ ಅಂದರೆ, ಇಲ್ಲ ಅದಕ್ಕೂ ಎಕ್ಸ್ಟ್ರಾ ಬೇರೆ ಇದಕ್ಕೂ ಚಾರ್ಜ್ ಮಾಡಲೇಬೇಕು ಅಂದರು. ಹಾಗಾಗಿ ನಾವು ಟೋಟಲ್ 2 ತಾಸು ಇತ್ತಲ್ಲ ನಮ್ಗೆ, 1000 ರೂಪಾಯಿಗೆ 2 ತಾಸು ಅಂದಾಗ ನಾವು ಬರ್ಡೇಗೆ ಸ್ವಲ್ಪ ಟೈಮ್ ಕೊಟ್ವಿ ಜಾಸ್ತಿ. ಫೋಟೋಶೂಟ್ ಆಯಿತು, ಆಟ ಆಡ್ಸೋದಾಯಿತು, ಹಿಂಗೆ. ಇನ್ನು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಂದು ಲಾಸ್ಟ್ ಒಂದು 20 ನಿಮಿಷ ಇತ್ತು, ಆ ಟೈಮ್ ಒಳಗೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಹೋಪ್ ಈ ಲಾಗ್ ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನಂದು ಆಸೆ ಏನು ಅಂತಂದ್ರೆ ಜೀವನದೊಳಗೆ ನನ್ನ ಮಕ್ಕಳಾಯಿತು, ನನ್ನ ಗಂಡ, ನಾನು, ನಮ್ಮಪ್ಪ ಅಮ್ಮ ಇಲ್ಲ ಆರಾಮಿರಬೇಕು, ಯಾವುದೂ ತೊಂದರೆ ಬರಬಾರ್ದು ಅನ್ನೋದು ಒಂದೇ ಆಸೆ ನನಗೆ. ಸೊ ನಮ್ಮ ಈ ಒಂದು 3 ವರ್ಷದ ಸಂಬಂಧ ಇನ್ನೂ 100 ವರ್ಷ ಮುಂದೆ ಹೋಗಲಿ ಅನ್ನೋದೇ ನನ್ನ ಆಸೆ. ಸೊ ನಮ್ಮ ಜೋಡಿ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ, ಅಷ್ಟೇ ನಾನು ಬೇಡ್ಕೊಳ್ಳೋದು. ಸೊ ಹೋಪ್ ಈ ಲಾಗ್ನ ನೀವು ಎಂಜಾಯ್ ಮಾಡಿರಿ. ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್. ಇದೇ ಥರ ಸಪೋರ್ಟ್ ಮಾಡಿರಿ. ಆ್ಯಂಡ್ ಹಂಗೆ ಯಾರ್ಯಾರು ನೋಡತ್ತೀರಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನನಗೂ ಒಂದು ಸ್ವಲ್ಪ ಪ್ರೋತ್ಸಾಹ ಸಿಕ್ಕಂಗಾಗತ್ತೆ. ಹಂಗೆ ನಿಮ್ಗೆ ಏನಾದರೂ ಮಾಹಿತಿ, ನಾ ಹೇಳಿರೋ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಬಾಯ್.